ನಿಮ್ ತಮ್ಮನ ಹೆಂಡತಿಗೆ ಮುಂದ್ ನಿಂತನ್ರಿ ನಾ ಯಾಕಂತೀವಿ ಅಲ್ಲ ಆಕಿ ಹೊಸ್ತಾಗಿ ನಡ್ಯಾಕ್ ಬಂದಾಗ 5ಕ್ಕೆ ಎದ್ದು ಅಂಗಳ ಕಸ ಹುಡುಗಿ ಎಷ್ಟು ಚಂದ ಮನಿ ಮುಂದೆ ಲಕಲಕನ ಹಂಗಿಟ್ಟಿದ್ಲ. ಒಂದ್ ದಿವ್ಸ ಮನಿ ಹೊರ ಬರ್ತಾಳ, ಒಂದ್ ದಿವ್ಸ ಮನಿ ಕೆಲಸ ಹೊಲ ಕೆಲಸ ಮಾಡಕತ್ತಾಳ. ಹಿಂಗಾದ್ರ ಅವನ ಬಾಳ ಸುದ್ದ ಆಗುಲ್ ತಗೋ. 7-11 ಕುಂದರ್ತಾನ ಅತ್ತೇವ. ಅವನ ಬಗ್ಗೆ ಏನ್ ಚಿಂತೆ ಮಾಡ್ತಿ? ಮೊದಲು ನಮ್ ಸಂಸಾರ ನಮ್ ಬಗ್ಗೆ ಚಿಂತೆ ಮಾಡು. ಬರೀ ನಿಮ್ ತಮ್ಮಂದ ಚಿಂತೆ ಮಾಡೋದಾತ. ಇದಕ್ಕೂ ಬುದ್ಧಿಲ್ಲ ಅವಕ್ಕೂ ಬುದ್ಧಿಲ್ಲ. ಶಿವಪ್ಪ ಅವ್ರ ತಿಳಿಬಾರ್ದ ಹೆಂಡತಿ ಮಾತು ತಿಳ್ಕೊಳ್ತಕ ಒಳಗ ಇರ್ತಾನ. ನೋಡು ಮನೆ ಮುಂದೆ ಗದಾಡಿ ಎಟ್ಟು ಇತ್ತು. ಶಿವಪ್ಪ ನಿನಗಿನ ಹೊತ್ರ ಹೊಂಟದಲ್ಲ, ಬಿಸಿಲು ಹೊತ್ತ ಎರೈತಿ, ಹೊರಗೆ ಬಾ ಸ್ವಲ್ಪ. ಏನವಾ ನಿನಗ್ರೆ ತಿಳಿತೈತಿಲ್ಲ, ಮನಿಗೆ ಕಾಲು ಹಿಡಿದಿಟ್ಟು ಅವಂತ್ರ ಮನಿ ಬಿಟ್ಟು ಹೊರಗೆ ಬರೋಲ್ಲ. ಹೆಣ್ಣಾಗಿ ಸ್ವಲ್ಪ ಮುಂದ್ ಹಾಕೊಂಡ್ ಹೋಗ್ಬಿಟ್ಟು ಗಂಡನ ಒಳಗ್ ಮುಚ್ಚಿಡಕತ್ರ ಬಾಳೆ ಅಕ್ಕವ. ಹಿಂಗಾದ್ರ ನನಗನ್ನು ಮಾತ ನಿಮ್ ತಮ್ಮಗನ್ರಿ ನನ್ ಮೇಲೆ ಯಾಕೆ ನಿಮ್ ಸಿಟ್ ತರ್ಸಾತೀರಿ? ನನ್ನ ತಮ್ಮ ನಾ ಹಾಕಿದ್ ಉಗುಳ್ದು ಆಡ್ತಿದ್ದಿಲ್ಲ. ನೀ ಏನ್ ಹೊಸ್ತಾಗ ನನ್ನ ಮನಿಗೆ ಬರ್ದು ಬಂದಿಲ್ಲ, ಅವಾಗ ತಮ್ಮ ಯಾರೋ ಅನ್ನ ಯಾರೋ ಅನ್ನಂಗೈತಿ. ನೋಡ್ರಿ ನೀವ್ ನಂಗನ್ನು ಚಂದ್ರಂಗಿಲ್ಲ ರೀ. ಏನ್ ಕೇಳಿಸ್ಕೊಂಡ್ರೆ ಒಳಗ್ ಕೂತಿ ಹೊರಗ್ ಬರೀ ಇಲ್ಲೇ. ಏನ್ ಮನ್ಯಾಗ ಕಿರಿಕಿರಿ ಹೊತ್ತೊಂಟ್ರ ಬರೀ ಕಿರಿಕಿರಿ. ಏನಾತ ನೋಡ್ರಿ ನೀವ್ ಅಣ್ಣ ಮಂದಿ ನಂಗ ಕೇಳ್ರಿ. ನನ್ನ ಮಾತು ಈಗ ಕೇಳ್ತಾನವ. ಮನಿಗೆ ಬಂದಿಲ್ಲ, ನೀ ಹಾಕಿದ ಉಗುಳ್ದು ಆಟೋದಿಲ್ಲ. ಅಲ್ಲೋಲೆ ಮದುವೆ ಹಾಕಿತ್ತ ಮೊದಲ 5ಕ್ಕೆ ಎದ್ದು ಹೊಲಕ್ ಹೋಗ್ತಿದೆ. 10-11 ಆಗ ಟೈಮ್ ಇನ್ನ ಮನ್ಯಾಗ ಬಿದ್ದಿಲ್ಲ. ನಾಚಿಕ್ ಬರ್ದಿಲ್ಲ. ಮುಂಜಾನೆ ಧುಯಿದ್ರ ಹೊಲ್ದಾಗ 4 ಕಾಳಿನ ತಗದ ಹಾಕಿತ್ತ. ಅಣ್ಣ ನಾನು ವೈನಿ ಹಿಂಗ್ ತಡ ಮಾತಾಡಿದ್ರೆ ನೀನು ಸುಮ್ಮಿರ್ತೀಯನ? ಹೆಂಡತಿಗೂ ನನಗೆ ಹಿಂಗ್ ಮಾತಾಡುದು ಸರಿ ಅನ್ಸುದಿಲ್ಲ ನೋಡು. ಹಿಂತಿ ಮುಂದೆ ಅಷ್ಟೇ ಯಾಕ್ರಿ, ಊರ್ ಮಂದಿ ಮುಂದೆಲ್ಲ ನಮ್ಮ ಮನ ಮರ್ಯಾದೆ ಕರೆಯಾಕ್ ನಿಂತಾರ ನಿಮ್ಮಣ್ಣ. ಏನ್ ಗಲಗಲ ಬಾಯಿ ಮಾಡ್ತೀವ? ನಾ ಏನ್ ಕೇಳಬಾರ್ದು ಕೇಳಾಕತ್ತೀನಿ. ಮುಂಚೆದು ಯಾಕೆ ಹೊಲಕ್ ಹೋಗಿಲ್ಲ, ಮನಿ ಅಂಗಳಾಗ ಯಾಕೆ ಕಸ ಹೊಡಿಲ್ಲ ಅಂತ ಕೇಳಾಕತ್ತೀನಿ. ಇದು ಕೇಳುತ್ತಪ್ಪ? ನಿಮ್ ಸಂಸಾರಕ್ಕೆ ನೀವು ಬಡ್ದಾಡ್ರಿ, ಸ್ವಲ್ಪ ಮುಂದರ ಬರ್ತೀರಿ. ನಮ್ ಸಂಸಾರಕ್ಕೆ ನಾವ್ ಬಡ್ದಾಡ್ಬೇಕಂದ್ರೆ ನಮ್ನೆಲ್ ಬಿಡ್ತೀರಿ ನೀವು? ಚೆನ್ನಿ ಕಾಡ್ದಂಗ್ ಕಾಡಾಕತ್ತೀರ ಹಂಗ. ಅಣ್ಣ ನಿನ್ನ ಕಿರಿಕಿರಿ ಸಂಬಂಧ ಒಲಿ ಕೊಡ್ತಕ್ಕ ಮನಿ ಬ್ಯಾರೆ ಮಾಡಿತಿ. ನೀ ಹಿಂಗ ಕಿರಿಕಿರಿ ಕೊಟ್ಟೆ ಅಂದ್ರ ಆಸ್ತಿನ ಬ್ಯಾರೆ ಮಾಡ್ಬೇಕಾಕತಿ. ತಮ್ಮ ಬಾಯ್ ಸತ್ತವ. ಊರಾಗ 4 ಮಂದಿಯಾಗ ಅಡ್ಡಾಡ್ಬೇಕಂದ್ರ ನಾಚಿ ಸಾಯ್ತಾನ ಅಂತೇಳಿ 10-12 ಕನ್ಯಾ ಒಳಗ ಈಕಿನ ಪಾಸ್ ಮಾಡಿ ನೀನು ತಕ್ಕ ಜೋಡು ಮಾಡಿದೆ. ಆದ್ರ ಈಕಿ ಮನಿಗೆ ಕಾಲ್ ಇಡೋದಿಟ್ಲ, ಮನಿನ ಬ್ಯಾರೆ ಮಾಡಿದ್ಲು. ಈಗ ಆಸ್ತಿ ಅದು ಒಡ ಹುಟ್ಟಿದ ಅನ್ನಗ ಪಾಲ್ ಬೆಳಂಗಾದಲ್ಲೋ. ಆಸ್ತಿಗಿಂತ ಹೆಚ್ಚಾಗಿ ನಿಮ್ಮ ಅಣ್ಣನ ಮನಸ್ಸು ಉಡಾಕತ್ತದು ನೆನಪುರಿ. ಇಷ್ಟ ಹತ್ತ ಕರೆದ ಹೋಗ್ಯಾನಂತ ನಿಮ್ ಅಣ್ಣನ ಮುಂದೆ ಹೋಗಿ ನಿಂದ್ರಬೇಡ್ರಿ. ಬೇಡ್ರಿ ಒಳಗ್ ಸುಮ್ಮನೆ ಬರ್ರಿ. ಅಕ್ಕ ಸ್ವಲ್ಪ ಹೊರಗ್ ಬರ್ತೀನ? ಯಾಕೆ ಸೈತಾ ಹೊರಗ್ ಬಾ. ವಯಸ್ಸಿನಾಗ ನಂತಿದ್ರು ದೊಡ್ಡಕ್ಕೆದಿ ತಪ್ಪು ತಿಳ್ಕೊತಿದ್ರೆ ತಿಳ್ಕೊ, ಆದ್ರೆ ಮಾವರ್ಗೆ ಹೆಂಗಿರ್ಬೇಕು ಹಂಗಿರಲ್ಲ. ಸೈತಾ ನಿಮ್ ಮಾವನ್ ಬಗ್ಗೆ ಮಾತಾಡ್ಬೇಕಂದ್ರ ನಾವೀಗ ಬಿಗಿ ತಿರುಗ್ ಮಾತಾಡ. ಏನಂದ ನಿಮ್ಮ ಮಾವೀಗ? ಕುಂತ್ರ ನಿಂತ್ರ ಬರೀ ದಗದು ಅಂತಾನ, ಮನಿಗ್ ಬಂದ ಅಂತಾನ. ಮತ್ತ ಯಾರು ಅನ್ಸ್ಕೊತಾರ ಈಗಿನ ಕಾಲದಾಗ? ನಿಮ್ ಮಾವ ಯಾರಿಗ್ ಬೈತಾನ? ನಿನಗ್ ಬೈತಾನಲ್ಲ, ಅವ್ರ ತಮ್ಮಗ್ ಬೈತಾನ. ನಿಮ್ ಮಾವಾಗ ಅಟ್ಟು ಬೈಬಾರ್ದನೆ? ಅಕ್ಕ ಅನ್ಸ್ಕೊಳಕಲ್ಲ ಈ ಮನಿ ನಡ್ಯಾಕ್ ಬಂದಿಲ್ಲ, ನೀನು ನಡ್ಯಾಕ ಬಂದಿ. ಸ್ವಲ್ಪ ತಿಳಿದ್ ಮಾತಾಡ. ಹುಚ್ಚಿ ಬೈದ್ ಹೇಳುದು ನಿಮ್ ಒಳ್ಳೇದಕ್ಕ, ನಕ್ ಕೇಳುದು ಕೆಟ್ಟದಕ್ಕ. ನಿಮ್ ಮಾವ ಬೈದ್ ಹೇಳುದು ನಿಮ್ ಜೀವನಕ್ಕ. ಅಕ್ಕ ನಾ ಮದುವೆ ಆಗಿ ಬಂದೇನೆ ಅಂದ್ರೆ ನಮ್ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತಿ, ಅದು ನೀನ್ ಹೇಳಕ್ ಆಗಿಲ್ಲ. ಏನಣ್ಣ ಮನಿ ಹಿರಿಯಾದ ಅಂತ ಸುಮ್ ಕೂತ್ರ ಬಾಯಿ ಬಂದಂಗ ಮಾತಾಡ್ತಿಲ್ಲ, ಏನ ಹಿಂಗ್ ಮಾತಾಡುದ? ಏನಾತ? ಹೊಲಕ್ ಹೋಗಿ ದಗದ ಮಾಡಂದ್ರ ಮಾತಿಲ್ ಬಂದ್ ಮಾತು ಹೇಳಕ್ಕಾಗ್ಲೆ. ಏನ್ ಅನಬಾರ್ದು ನಿಂಗ? 3 ಮಂದಿಯಾಗ ಅಣಾಕತ್ರ ನಿಂದ ಮರ್ಯಾದೆ ಅಲ್ಲ. ಮನಿಗ್ ಬಾ ಮಾತಾಡ್ತನತ್ತ. ಏನಾರ ಇತ್ತಂದ್ರ ನೀವ್ ಮನ್ಯಾಗ ಕೇಳ್ತಿದ್ದೆ, ಅದು ನನ್ ಜೊತೆ ಮಾತಾಡ್ಬೇಕಂದ್ರ ಅಂಜಿ ಸಾಯ್ತಿದ್ದೆ. ನಿನ್ನ ಹೆಂಡತಿ ಅಷ್ಟು ತಲೆ ತುಂಬಿ ಕಳಿಸಿದ್ಲೇನ? ಅದು ಊರ್ ಹಿರಿಯರ ಮುಂದೆ ಬಂದ್ ಮಾತಾಡಕತಿ. ಯಾವಾಗ್ಲೂ ನೀ ಹೇಳ್ದಂಗ ಕುಣಿದಾಗುದಿಲ್ಲಣ್ಣ. ನಿನ್ನ ಮರ್ಯಾದೆ ಉಳಿಸ್ಕೋಬೇಕಂದ್ರ ಮನಿಗ್ ಬಾ. ನನಗೇನ ನಾ ಇಲ್ಲೇ ಕೇಳಂದ್ರೆ ಇಲ್ಲೇ ಕೇಳ್ತೀನಿ.
ವೈನಿ ಬಾ ಇಲ್ಲಿ. ವೈನಿ ಹೆಂಗಿದ್ರು ನಮ್ದು 8 ಎಕರೆ ಹೊಲ ಐತಿ. ಅದ್ರಾಗ 4 ಎಕರೆ ನಾ ಬಿತ್ಕೋತೀನಿ, ಬಿತ್ಕೊಂಡೆ ಬೆಳಿ ತಕ್ಕೋತೀನಿ. ಅಣ್ಣಾಗ ಏನ್ರ ಮಾಡಿ ಅದ್ರ ಪಾಲಿಗೆ ಹಚ್ಚತ್ ಹೇಳ. ಹಿಂಗ್ಯಾಕ್ ಮಾತಾಡ್ತೀವೋ? ಇಷ್ಟು ದಿನ ಉಟ್ರು ಕೂಡ ಮಾಡ್ಕೊಂತ ಬಂದಿವಿ, ಈಗ ಅರ್ಧ ನಿನಗ ಅರ್ಧ ನಮಗ, ಹಿಂಗ್ಯಾಕ್ ಮಾತಾಡ್ತಿ? ಮಾತಾಡು ಹೊತ್ತು ಬಂದೈತಿ, ಅದಕ್ಕ ಮಾತಾಡಕತ್ತೀನಿ. ಮಾತಾಡ್ಲಿಕ್ಕೆ ಸುಮ್ ಕೂತೀವಿ ಅಂದ್ರ ನಮ್ ಹೆಡಕ್ ಮುರಿತಾವ. ಅಂದ್ರ ನಿಮ್ಮ ಅಣ್ಣ ನಿನಗ ಮೋಸ ಮಾಡ್ತಾನಂತ ತಿಳ್ಕೊಂಡಿ? ವೈನಿ ಒಡ ಹುಟ್ಟಿದವ್ರಾದ್ರೂ ಯಾರ ಮನಸ್ಸು ಹೆಂಗಿರ್ತೈತೆ ಅಂತ ಯಾರಿಗೂ ಗೊತ್ತಿರುದಿಲ್ಲ. ಇದನ್ನ ಅಣ್ಣನ ಮುಂದೆ ಮಾತಾಡಕ ನನಗ ಆಗುದಿಲ್ಲ. ಏನ ಅಣ್ಣ ಬರೋಣ ಹೇಳ. ಲೇ ಶಿವು, ಒಂದ್ಸಲ ಮನಸ್ಸು ಹೊಡೆದು ಅಂದ್ರ ಮತ್ತ ಕೂರ್ಸುದ ಆಗಂಗಿಲ್ಲ. ವಿಚಾರ ಮಾಡಿ ಮಾತಾಡ. ವಿಚಾರ 2-3 ತಿಂಗಳು ಹಿಂದೆ ಮಾಡಿದ್ನಿ. ವಿಚಾರ ಮಾಡಿ ಏನು ಲಾಭ ಆಗ್ಲಿಲ್ಲ. ಹಿಂಗ್ ಮಾಡಿದ್ರೆ ಲಾಭ ಆಗ್ತೈತಿ. ಇವ್ರ ಬೈಕ್ ಬುದ್ಧಿ ಹೇಳುದು ಅವ್ರ ಒಳ್ಳೇದಕ್ಕ ಅಂತ ಇವ್ರಿಗೆ ಯಾಕೆ ತಲೆವಾದಾಗೈತಿ? ಹೇಳಿದ್ರನ ತಮ್ಮನ್ ಮಾತು ತಮ್ಮನ್ ಹೆಂಡತಿ ಮಾತು. ತಮ್ಮನ ಮಾತ ತಮ್ಮನ ಹೆಂಡತಿ ಮಾತ ಏನಂದ್ರ ಏನ್ ಅನ್ಬಾರ್ದಂದಾರ ಅವ್ರು. ಮನಿಗ್ ಬಂದಾಳ, ನಾನು ಅಕ್ಕಿನಂಗ ನಡ್ಯಾಕ್ ಬಂದಿನಂತ. ನನಗ ನಿಮಗ ಎಷ್ಟ್ ಇರ್ಬೇಕ ಅಷ್ಟೇ ಇರ ಅಂತ ಅಂತಾಳ. ಅವ್ರು ಹೇಳ್ದಂಗ ನಾವ್ ಏನಾರ ಕುಣ್ಯಾಕತ್ತಿ ಅಂದ್ರ ಇದ್ದು ಬಿದ್ದು ಹೊಲ ಎಲ್ಲಾ ಮಾರಿ ಕೂತ ತಿನ್ನಂತಾರ ಅವ್ರು. ಅವ್ರ ಮಾತ ತಿಳ್ಯಾಕ್ ಹೋಗ್ಬೇಡ. ಏನ್ರ ಮಾತಾಡಕತ್ರ ಹೊಳ ತಿರುಗಿ ಮಾತಾಡ. ಜಗಳಕ್ ಬಂದ್ರ 2 ಗೆಡ್ಡಿ ಕೊಟ್ಟು ಹೇಳ. ಆಕಿನ ನನ್ ತಮ್ಮನ ಏನ್ ಹೇಳ. ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು? ಮಂದಿ ಮೊದ್ಲಿನ ತರ ಇಲ್ಲ, ಈಗೆಲ್ಲ ಬದಲಾಗ್ಯಾರ. ಬದಲಾಗ್ಯಾರಂದ್ರ ಅಣ್ಣ ಅನ್ನೋ ಬದ್ಲಿ ಲೇತಾನೇನ? ಬದಲಾಗ್ಯಾರಂದ್ರ ಮಾವ ಅನ್ನೋ ಬದ್ಲಿ ಏಕವಚನ ಮಾತಾಡ್ತಾನ. ಏನಂದ್ರು ಸಂಬಂಧ ಸಂಪ್ರದಾಯ ಮರ್ಯಾಕ್ ಆಗುದಿಲ್ಲ, ಬಿಡಾಕು ಆಗುದಿಲ್ಲ. ತಮ್ಮಗ ತಮ್ಮನ ನಿಂತಿಗೆ ದುಡಿ ಅಂತ ಹೇಳ್ತೀರಿ, ಅವ್ರು ನಾವ್ಯಾಕ್ ದುಡಿಬೇಕಂತಾರ? ಏನ್ ಅನ್ನೋದೈತಿ ನಿಮ್ ಮಾತಿಗೆ? ಏನ್ ಅನ್ನೋದಿಲ್ಲ. ಹಿರಿಯಾರು ತಟಕ್ ಭೂಮಿ ಕೊಟ್ಟಾರ, ಆ ಭೂಮಿ ನಂಬಿ ದುಡಿಬೇಕ. ದುಡಿದಾಗ್ಲಿಕ್ಕಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ಬೇಕ. ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರ ಅಂತೇಳಿ ತಲಿ ಕೆಲ್ಸದ್ ಕೂತ್ರ ನಾಳೆ ಬಂದ ತಲಿ ಮ್ಯಾಗ ಕುಂದಿರ್ತಾರ. ನನಗ್ ಬುದ್ಧಿಲ್ಲ, ಮೊದಲ ಯಾರ ನೆಟ್ಟಿಡ್ಬೇಕ ಅಷ್ಟ ಇಟ್ಟಿಲ್ಲ. ನಾ ಇಷ್ಟು ಬೈದಾಡುದು ಇಷ್ಟು ಜಗಳ ತೆಗೆದು ನನ್ನ ಸಂಬಂಧ ಅಲ್ವಾ, ನಿಮ್ ಯಾಗಿರೋ ಹೊಟ್ಟಿಗಿನ ಸಂಬಂಧ ಅಲ್ಲ. ನನ್ನ ತಮ್ಮನ ಸಂಸಾರ ಮುಂದೆ ಬರ್ಬೇಕು. 4 ಮಂದ್ಯಾಗ ದುಡಿದು ಬದುಕ್ಬೇಕ. ಇದ ಮುಗ್ಗತನ ಮಾಡಾಕತ್ರ ಅಂದ್ರ ಇದ್ದಿದ್ದೆಲ್ಲ ಮಾರ್ಕೊಂಡ್ ತಿನ್ನದಾಕೈತಿ. ಅವಾಗ ಇನ್ನೊಬ್ಬರ್ತೆ ಬಿಡಾಕ್ ಹೋಗ್ತೀರ? ಇದ್ದು ಹೊಲ್ದಾಗ ಲಘು ಎದ್ದ ದುಡಿಕ್ಷನ್ ಬದಕ್ ಅನ್ನಾಕತ್ತೀನಿ. ನಾ ಏನ್ ನಿಮ್ ಮ್ಯಾಗ ಏನು ಸಿಟ್ಟಿಟ್ಟಿಲ್ಲ. ಇದನ್ನ ನೀ ದೊಡ್ಡ ಮಾಡಿ ಮನಿಗೆ ಬಂದು ನಿಮ್ಮ ಅಕ್ಕನ ಮುಂದೆ ಹಿಂಗ ಅಂದೆ ಅಂತ ನಿನ್ನ ಗಂಡ ಬ್ಯಾರೆ ಮಾಡಾಕತ್ತ. ಬ್ಯಾಡವಾ, ಬ್ಯಾರೆ ಆಗಿ ಬದುಕೋದು ಬಾಳ ದಿನ ಹತ್ತುದಿಲ್ಲ. ನಿಮ್ ತಮ್ಮ ಮಳ್ಳ, ನೀವ್ ಹೇಳ್ದಂಗ್ ಕೇಳ್ತಾನ. ಎಲ್ಲಾ ಆಸ್ತಿ ನೀವ್ ಇಟ್ಕೋಬೇಕಂತ ಮಾಡಿರಿನ? ಏನು ಮಾಡೋಯ್ತು ಅದನ್ನೆಲ್ಲ ಇಟ್ಕೊಂಡು? ಏನ್ ನಾಳೆ ನಾ ಸತ್ತಾಗಿನ ಹುಟ್ಟು ಹತ್ಕೊಂಡ್ ಹೋಗೋದಿನ? ಏನ್ ಯಾರ ಹೆಸರ್ಲ ಕೊಡೋದಿನ? ಅಷ್ಟ ನಿಮಗ್ ಬೇಕಾಗಿತ್ತಂದ್ರ ಒಟ್ಟು ಆಸ್ತಿನ ನಿಮ್ ಹೆಸರ್ಲ ಬರೆದು ಕೊಡ್ತೀನಿ. ನೀನು ನಿನ್ನ ಗಂಡ ಚಂದಿರಿ, ಆದ್ರ ದುಡ್ಕೊಂಡ್ ತಿನ್ರಿ, ಕೂತು ತಿನ್ನಾಕ್ ಹೋಗ್ಬೇಡ್ರಿ. ನನ್ನ ನನ್ ಗಂಡನ್ ನಿಮ್ ಮನಿ ಹಾಳ್ ಮಾಡಿರೇನ್ರಿ ದುಡ್ಕೊಂಡ್ ತಿನ್ನಾಕ? ದುಡ್ಕೊಂಡ್ ತಿನ್ನಾಕ ಯಾರ ಅಂಜಿಕವ? ನಮ್ಮ ಮನಿಗ್ ಬಂದಾಗ ನಾವು ಬಿಡಾಕತ್ರ ಯಾರ್ ಯಾಕೆ ಅಂಜುದೈತಿ? ಎಂದೂ ನಿಮ್ನ ಕನಸು ಮನಸ್ಸಿನ ಹಂಗ್ ತಿಳ್ಕೊಂಡಿಲ್ಲ. ಆದ್ರ ಮನಿ ಹೊಲ್ದಾಗ ದುಡಿರುವ, ದುಡಿದ್ರೆ ದಂಡಿಗೆ ಹತ್ತುದು. ಇನ್ನೊಬ್ರಿಗೆ ಬುದ್ಧಿ ಮಾತು ಹೇಳೋಕ್ಕಿಂತ ಮೊದ್ಲು ನೀವು ನಿಮ್ ಹೆಂಡತಿ ಮೊದ್ಲು ಯಾವ ಕೆಲಸ ಮಾಡ್ರಿ. ನಿನ್ನ ಮಾತು ಕೇಳಿ ಹಾಲು ಕೊಡೋದು ಖುಷಿ ಆತ್ವ. ನಮ್ಮ ಅಪ್ಪ ನನಗ ಹಿರಿತನ ಮಾಡಾಕ್ ಬಿಟ್ಟನ, ತಮ್ಮಗ ಹೊಲ ಮನಿ ನೋಡ್ಕೊಳಕ್ ಬಿಟ್ಟಾನ. ಅಪ್ಪನ ಮಾತು ಮೀರಾಕತ್ತೀನಿ. ಎಟ್ ದುಡಿಬೇಕಾಟ ದುಡಿದೆ. ಈಗ ತಮ್ಮಗ ಹಚ್ಚಿ ನಿನ್ನಿಂದ ಇನ್ನ ಕಲ್ಕೊಳ್ಳೋದು ಬಾಳ ಐತಲ್ವ, ಬಾಳ ಐತಿ. ಏನ ನಿನ್ ಮುಂದೆ ಅಳುದು ಕರುದು ಮಾಡಿರ್ಬೇಕಲ್ಲ? ಅಳುದು ಕರೀದು ಮಾಡಿದ್ರೆ ನಾ ಹೆಂಗ್ ಮಾತಾಡೋಕ್ ಮಾತಾಡೇನಿ. ನಿಮ್ಮಂಗ ಮನಸ್ಸ ಇಟ್ಕೊಂಡ್ ಕುಂದ್ರಂಗಿಲ್ಲ ನಾನು. ಅಣ್ಣದಾನ ಒಮ್ಮೆ ಹಂಗ ತಡ್ಕನ ಮಾತಾಡಕ್ ಬರುದಿಲ್ಲ. ಮತ್ತೆ ನಂದೀಗ ಏನ್ ಅವ್ರ ಹಿರೇತನ ಮಾಡ್ಕೊಂತ ಹೋಗ್ತಾರಂತ ನಿಮ್ ಹೊಲ್ದಾಗ ದುಡಿ ಅಂತ. ಬಾರಿಕಲ್ಲ ದುಡಿಯಾಕ ನಾ ಏನ್ ಬಿಡ್ಕೊಂಡ್ ಬಂದಿನೇನ? ನಾನು ಪಾಲಿನ ಆಸ್ತಿ ನನಗೆ ಕೊಟ್ಟ ಅಂದ್ರ ನಾ ದುಡ್ಕೊಂಡ್ರೆ ತಿಂತೀನಿ, ಮಾಡ್ಕೊಂಡ್ರೆ ತಿಂತೀನಿ. ಈ ಮಾತ ನನ್ ಮುಂದ್ ಹೇಳಕ್ಕಿಂತ ಮೊದ್ಲ ನಿಮ್ ಅಣ್ಣನ ಮುಂದ್ ಹೇಳ್ರಿ.
ಲೇ ನೀ ಅಂದಂಗ ವೈನಿ ಮುಂದೆ ನಮ್ಮನ್ನ ಬ್ಯಾರೆ ಮಾಡತ್ತ ಹೇಳಿ ಬಂದೇನಿ. ವೈನಿ ಅನ್ನ ಬರೋಣ ಹೇಳ್ತ ನಂದಾಳ. ಈ ಬೇರೆ ಇತ್ತಂದ್ರ 4 ಮಂದ್ಯಾಗ ನಾವ್ ಬಾಳೆ ಮಾಡ್ಬೋದು. ಇಷ್ಟು ದಿನ ಅಣ್ಣ ಅಣ್ಣ ಅಂತ ಹೇಳಿ ಅಣ್ಣನ್ ಮಾರಿ ನೋಡ್ತಿದ್ನಿ. ಇನ್ನು ಎಷ್ಟು ದಿನ ಅಂತ ಅಣ್ಣನ್ ಮಾರಿ ನೋಡ್ಲಿ? ಈ ಬುದ್ಧಿನ ಹೇಳ್ದಾಗ ಇದಿತ್ತಂದ್ರ ಇಷ್ಟೊತ್ತಿಗೆ ಹಾದಿಗೊಂದ್ ಹೊಳ ಹಿಡಿತಿದ್ವಿ ನಾವು. ಈಗ ಏನ್ ಕಾಲ ಕೈ ಮೀರಿ ಹೋಗೈತೆ. ಇನ್ನು ಮುಂದೆ ಕಣ್ಣಿಗೆ ಕಂಡಿದ್ದಲ್ಲ ನಮ್ದ ನಡಿ ಒಳಗ. ಮೇವು ತಂದ್ ಕಟ್ಟಿನಿ, ನೀರ್ ತಂದಿಟ್ಟಿಲ್ಲ. ಮಾವ ಯಾಕ ಬಾ ಅಂತ ಹೇಳಿದ್ರಂತಲ್ಲ, ನಮ್ಗ ರಂಗ್ಸಿ ಮಾತಿದ್ರೆ ಹೇಳಾಕ್ ಹೋಗ್ಬೇಡ್ರಿ. ಏನಾರ ಆಸ್ತಿ ಬೇರೆ ಮಾಡೋದಿದ್ರೆ ಅಷ್ಟೇ ಹೇಳ್ರಿ. ಮಿಕ್ ಹೋಯ್ತವ ನಿನ್ನ ಗಂಡಗ ತಿಳಿಸಿ ಬುದ್ಧಿ ಹೇಳಿ ಬೈದು ಬುದ್ಧಿ ಹೇಳಿ ಮಿಕ್ ಹೋಯ್ತು. ಆಸ್ತಿ ಬೇರೆ ಮಾಡ್ಬೇಕಲ್ಲ, ನಿನ್ನ ತವ್ರ ಮನೆಯವ್ರು ಕರಸ ಅವ್ರ ಹೆಂಗ ಅಂತಾರಲ್ಲ ಹಂಗ ಮಾತಾಡ್ತೀವಿ. ನಮ್ ನಡುವ ನಮ್ ತವ್ರ ಮನೆಯವ್ರ ಯಾಕ ಅವ್ರ ಮುಂದ್ ನಮ್ಮನ್ ಕೆಟ್ಟ ಮಾಡಿಡೋರ ನೀವ? ಯಾರನ್ನ ಕೆಟ್ಟ ಮಾಡಿ ಯಾರ ಹೊಟ್ಟೆ ತುಂಬಿಸೋದೈತಿವ? ನಿನ್ನ ಮನ್ಯಾನವ್ರು ನಿನ್ನ ನಮ್ಮ ಮನಿ ಕೊಟ್ಟಿದ್ದು ನಮ್ಮ ಆಸ್ತಿ ನೋಡಲ್ಲ, ನಮ್ಮ ಮನಿ ನೋಡಲ್ಲ, ನಮ್ಮ ಮನಸ್ಸು ನೋಡಿ. ಇದ್ರ ಹಿಂಗ ಅನತಂಬ್ರ ಇರ್ಬೇಕ, ಇದ್ರ ಇಂತ ಮಣಿತನ ಇರ್ಬೇಕಂತೇಳಿ. ಆದ್ರ ಇಂತ ಮಣಿತನನ ಈಗ ಬ್ಯಾರೆ ಮಾಡಾಕ ನಿಂತಿಲ್ಲ. ಕೇಳುನು ನಿನ್ನ ತವ್ರ ಮನಿ ಮುಂದ ಹಿಂಗ ಆಗಾಕತ್ತದ್ರಿ, ಹಿಂಗ್ ಮಾಡಾಕತ್ತೇಳಿ ಅವ್ರ ಏನಂತಾರ ತಿಳ್ಕೊಂಡಲ್ಲ. ಅವ್ರ ಬಂದ್ರ ಮುಂದಿನ ಮಾತು ಬೇರೆನ ಆಕೇತಿ. ಬ್ಯಾರೆ ಆಕೈತು, ನಾವ್ ಬ್ಯಾರೆ ಆಗೋದಾಕೈತು ನೋಡೋಣವ. ಆದ್ರ ನಿನ್ನ ತವ್ರ ಮನೆಯವ್ರಿಗೆ ಬರಾಕ ನಾನು ಈ ಮನೆ ನಡ್ಯಾಕ್ ಬಂದು 7-8 ವರ್ಷ ಆಯ್ತು. ಅಣ್ಣ ತಮ್ಮ ಹೆಂಗಿದ್ರು ಗೊತ್ತೈತಿನಿ? ಅಣ್ಣ ಉಂಡ ತನಕ ತಮ್ಮ ಗುಟ್ಟು ನೀರ್ ಕುಡಿತಿದ್ದಿಲ್ಲ, ಈಗ ಬ್ಯಾರ್ಯಾಗ ಬದುಕಾಕತ್ತಾರ. ಅಂತದ್ರಾಗ ಆಸ್ತಿ ಇಟ್ ಬ್ಯಾರ ಆಯ್ತಂದ್ರ ಯಾರಿಗ್ಯಾರಂತ ಬದುಕುದಾಗತ್ತವ? ಕಳ್ಸಾಕದಿ ಕ್ರೀಡಾಕದಿ ಇದನ್ನ ದೊಡ್ಡ ಮಾಡಕ್ ಹೋಗ್ಬಿಡ, ಕೂಡ್ ಬಾಳು. ಎಷ್ಟು ಚಿಂತೆ ಮಾಡ್ತೀನ? ಅವ ನಮ್ ತಾಮ್ರ ಸುದ್ದಿ ಇರ್ತನಲ್ಲ, ಆಸ್ತಿ ಬ್ಯಾರೆ ಮಾಡ್ಕೊಟ್ರೆ ನಕೋತ ಇರ್ತಾನಲ್ಲ. ಏನ್ ಮಾಡುದು ಬಿಡ, ಆಸ್ತಿ ಬ್ಯಾರೆ ಆದ್ರ ಮತ್ತ ನನಗ ಆ ಹೊಲ ಬೇಕು ಈ ಹೊಲ ಬೇಕು, ಚಲೋ ಕೆಟ್ಟ ಯಾಕ ಒಟ್ಟು ಹೊಲ ಎಲ್ಲ ಅವನ ಹೆಸರಲ್ಲೇ ಕೊಟ್ಬಿಡುನು. ಎಷ್ಟು ದಿನ ಉಂಟಾನ ಉಣ್ಲಿ. ಆದ್ರ ಗಂಡ ಹೆಂಡತಿ ಚಂದ ಇರ್ತಾರಲ್ಲ, ದುಡಿರೋ ದುಡಿದ್ ಬದುಕ್ರು ಅಂತ ಹೇಳಿದ್ರ ನಾವು ಅವ್ರಿಗೆ ಕೆಟ್ಟದ್ ಹೇಳ್ದಂಗ ಅನಿಸ್ಬಿಟ್ಟೈತಿ. ಆಕಿ ಸವಿತಾನು ವಿಚಾರ ಮಾಡ್ಲಿಲ್ಲ. ಹೋಗ್ಬಿಡು, ಇದೆಲ್ಲಾ ಆಸ್ತಿ ಅವ್ರೇ ಕೊಡೋನು, ಮಿಕ್ಕಿದಕ್ಕ ನಾವ್ ದುಡಿದ್ ತಿನ್ನೋಣ, ನಮಗ್ ರಟ್ ಐತಿ. ಆದ್ರ ಇವತ್ತಲ್ಲ ನಾಳೆ ಅವ್ರಿಗೆ ಬುದ್ಧಿ ಬೆಟ್ಟ ಆಗತ್ತೈತಿ. ಒಬ್ರಿಗೆ ಅಂದ್ರ ಒಬ್ರಿಗೆ ಸಿಟ್ಟ, ಏನ್ರ ಮಾಡೋದ್ ಬಿಡ್ರಿ. ಏನ್ರ ಮಾಡಲಕ್ಕತ್ತೇಳಿ ಅವ್ರನ್ನ ತಲೆಯನ್ ತೆಗೆದು ಬೇಡ. ನನ್ನ ತಮ್ಮ ಅದಾನ, ತಮ್ಮನ್ ಏನ್ ತದಾಳ. ಆದ್ರ ಆಸ್ತಿ ಒಟ್ಟು ಅರಿವೆ ಕೊಟ್ಟೆ ಅಂತೇಳಿ ಅವ್ರ ಪೂರ್ತಿ ಅವ್ರಿಗೆ ಬಿಡುದ್ ಬೇಡ. ಯಾವಾಗಿದ್ರು ಅವ್ರ ಮ್ಯಾಗ ಒಂದು ಕಣ್ಣಿಡೋಣ. ಯಾಕಂದ್ರ ಅಣ್ತಂಬ್ರನ್ ಬಳಕ ಬಿಟ್ಟಿದ್ದೇನ ನಾವು ರಗತ್ ಸಂಬಂಧ ಬಿಡುದಿಲ್ಲ. ಆದ್ರ ಸವಿತಾ ಏನು ಅನ್ನಕ್ ಹೋಗ್ಬೇಡ. ಇದು ಶಾಣಿ ಇಲ್ಲಲ್ಲ, ಆಕಿರ ಏನ್ ಮಾಡ್ಬೇಕು? ಬಾ, ದೇವ್ರ ಅದಾನ, ಏನ್ ಮಾಡ್ತಾನ. ಸುಮ್ನೆ ಇಷ್ಟ ದಿವ್ಸ ದೇವ್ರ ಮುಂದಿನ ಕೈ ಮುಗಿತಿದ್ವಿರಿ, ಆದ್ರೆ ದೇವ್ರ ರೂಪದಾಗ ನಿಮ್ ಅಣ್ಣ ಅತ್ತಿಗೆ ಅದಾರಂತ ನಮ್ಗೆ ಇಷ್ಟ ದಿವ್ಸ ತಿಳಿಲಿಲ್ರಿ. ನೀನ ಅಲ್ಲ ಅವ್ರನ್ನ ಬಿಟ್ಟು ಬ್ಯಾರೆ ಆಗೋಣ ಅಂದಕ್ಕಿ, ನೀನ ಅವ್ರನ್ನ ಶೇರ್ ಬಾಡ ಅಂದಕ್ಕಿ. ಈಗೇನಾತ್ ನಿನಗೆ? ಏನಿಲ್ರಿ, ಇಷ್ಟ ದಿವ್ಸ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಈಗ ಅರಿವಾತ್ ನಂಗ. ಈಗ ಅವ್ರ ಜೊತೆ ಕೂಡಿರೋಣ್ರಿ. ಏ ಹುಚ್ಚಿ, ನಿನ್ ಸಂಬಂಧ ನಮ್ಮ ಅಣ್ಣಗ ಬಾಯಿ ಬಂದ ಮಾತಾಡಿನಲ್ಲ. ಆಗಿದ್ದಾತ, ಹೋಗಿ ತಪ್ಪಾತಂದ್ ಕೇಳ್ರಿ. ಅವ್ರೇನ್ ಹೊರಗಿನವ್ರೇನ್ರಿ? ಏನಿನ ಇನ್ನೊಮ್ಮೆ ಏನಾರ ಬ್ಯಾರೆ ಆಗೋಣ ಮಾತಾಡಿದೆ ಅಂದ್ರ ಸರಿ ಇರುದಿಲ್ಲ ನೋಡು. ನೀವ್ ಬ್ಯಾರೆ ಆಗೋಣಂದ್ರ ನಾ ಆಗಂಗಿಲ್ರಿ, ಬರ್ರಿ ಹೋಗೋಣಂತ. ನನ್ ಎಂತ ಕಟಕ್ ಮನಸ್ಸು ನೋಡಲ್ಲ. ನಾನು ಬ್ಯಾರೆ ಮಾಡತ್ತ ಒಂದು ಮಾತಿಗೆ ನಿನ್ನ ಆಸ್ತಿಯರ ನನಗ್ ಬರೆದು ಕೊಟ್ಟಿ. ಈಗ ಹಣ್ಣುನು ದಾನ ಮಾಡಕತ್ತೀಯಲ್ಲ ಅಣ್ಣ. ಕಾಗಿ ಅಂತ ಕಾಗಿ ಜಲಂ ಕೂಡ ಕರ್ಕೊಂಡ್ ತಿತ್ತೈತಂತ, ಅಂತಂದ್ರ ನಮಗೇನ್ ದಾಡಿಗೈತನ? ಯಾಕೆ ಇಲ್ಲದಲ್ಲದ ಮಾತಾಡ್ತೀನಿ? ಹಣ್ಣ ತಿನ್ನ,
ನೀ ಹಿಂಗ ಇದ್ರಾದಿ ಅಂತ ನಾ ಇದ್ರಾಗದಾಕೈತೇನ ಒಬ್ರ ಸರ್ಕೋಬೇಕಲ್ಲ ಜೀವನ ಐತಿ ನಮ್ಮ ಮರ್ಯಾದೆ ನಾವ ಊರಾಗ ತಕೊಳ್ದ ಹೋಚ್ಚ ಬ್ಯಾರೆ ಆದ್ರೆ ಏನಾತು ಅಣ್ಣ ತಮ್ಮರದ್ ಬಿಟ್ಟಿತ್ತೇನ ತಿಂತೇನ ಬೇಡಣ ಇನ್ನು ಮುಂದೆ ಬಡದಾರ್ದ್ ಬೇಡ ನಾನ ಮುಂದೆ ಕೂತ ನನ್ನ ಹೆಂಡತಿ ತಲೆ ತುಂಬದಂಗಾತ ಇನ್ನು ಮುಂದೆ ಎಲ್ಲಾರು ಕೂಡಿರೋಣ ಏನ ಯಾಕ್ಲಿ ಆಗ ಹಂಗ ಮಾತಾಡ್ದವ ಈಗ ಹಿಂಗ ಮಾತಾಡಕತ್ತಿ ಕೂತ್ರು ನಿಂತ್ರು ನನ್ನ ಮನಸ್ಸಿಗೇನು ಬುದ್ಧಿ ಬರ್ಲಿಲ್ಲಣ್ಣ ಊರ್ ಮಂದಿ ಉಗುಳು ಹೇಳಿದಾಗ ನಿನ್ ಕಿಮ್ಮತ್ ಏನಂತ ನನಗೆ ಗೊತ್ತಾತ ಸಂಸಾರ ಅಂದ್ಬಳಕ ಹೆಂಡ್ರ ಅಂದ್ಬಳಕ ಒಂದ್ ಮಾತು ಹೋಗ್ತೈತಿ ಬರ್ತೈತಿ ಆದ್ರೆ ಯಾವ್ದು ತಲೆ ಹಾಕೋಬೇಕು ಯಾವ್ದು ತಲೆ ಹಾಕೋಬಾರ್ದು ಅನ್ನೋದು ಸ್ವಲ್ಪ ತಿಳಿದು ಜೀವನ ಮಾಡ್ಬೇಕು ಸಂಸಾರ ಅನ್ನೋದು ಸಾಸಿವೆ ಕಾಳಿದ್ದಂಗ ಕಾಯ್ಕೊಂಡೋದು ನಡಿ ಬಿಟ್ಟಿತ್ತೆ ನಾನು ತಮ್ರಿಗೆ ಅಲ್ಲ ನೀನ ಬಂದ್ ಬರೋಣ ಫೋನ ಹಿಡ್ದಿಯಲ್ಲ ಮಾತಿಲ್ಲಾಕತಿಲ್ಲ ಏನ್ರ ಮಾತಾಡ. ಏನ್ ಮಾತಾಡ್ಲಕ್ಕ ನೀ ನೋಡ್ರಿ ದಗ್ದ ಮಾಡ್ಕೊಂಡ್ ಕುಂತಿ ನಾ ಏನ್ ಮಾತಾಡ್ಲಿ. ಓದಿದೆಲ್ಲ ಮುಗಿತೇನಿಂದ? ಓದುದು ಮುಗೀತು, ಎಕ್ಸಾಮ್ ಮುಗೀತು, ಎಲ್ಲಾ ಮುಗೀತು. ಈಗ ಆರಾಮದಿ ನೋಡ್ರಿ. ಹೆಂಗ ಪೇಪರ್ ಪಾಸ್ ಆಗಿ ಇಲ್ಲ? ಪಾಸ್ ಆಗಿನ ಅಂತ ಕೇಳ್ತಿಯಲ್ಲ ಅಕ್ಕ, ನಾ ಫಸ್ಟ್ ಕ್ಲಾಸ್ ಪಾಸ್ ಆಗೀನಿ. ನಮ್ ಊರಾಗ ನಾನ ಫಸ್ಟ್. ಆತ ಬಾ ಚಲೋ ಆತ. ಅರ್ಬಿಯದ ಒಳ್ಳೆ ಕಳಿ ಮುಂದ್ ನಿನಗ ಬಾ ಉಪಯೋಗ ಆಗ್ತದೆ. ಏನ್ ಮಾತಾಡ್ತಿಯಕ್ಕ? ನಾ ನೋಡಿದ್ರ ಫಸ್ಟ್ ಕ್ಲಾಸ್ ಪಾಸ್ ಆಗೀನಿ, ನೀನು ಅವ್ವ ಅಪ್ಪ ಅಂದಂಗ ಅಂತೀಯಲ್ಲ. ನೀ ನೋಡ್ರಿ ನಾ ದೊಡ್ಡ ಕಾಲೇಜ್ ಕಳಿಸ್ತಿ ಅಂತ ನಾನ್ ಮಾಡಿದ್ರ ಯವ್ವ ನಿಂದಿಂದ ಚಲೋ ಇಷ್ಟ ಸಾಲಿ ಕೆಲ್ಸ ನಿನಗ. ನನ್ ನೋಡಿ ಇಲ್ಲ 10ನೇ ಮುಗಿದ ತಕ್ಷಣ ಮದ್ವಿ ಮಾಡಿ ಕಳಿಸ್ಬಿಟ್ಟಾರ. ನೀ ಮುಂದ್ ಇನ್ನ ಕಲಿತೀನಿ ಅಂದಿದ್ರ ಅವ್ರ್ಯಾಕ್ ಮದ್ವಿ ಮಾಡಿ ಕಳಿಸ್ತಿದ್ರು? ನೀ ಕಲೀಲಿಲ್ಲ, ಅವ್ರು ಕಲಿಸ್ಲಿಲ್ಲ. ಅಪ್ಪ ಎಷ್ಟ್ ಹೈರಾಣ ಐತಿ ಅಂತ ಹೇಳಿ ನಿನ್ಗೂ ಗೊತ್ತೈತಿಲ್ಲ. ತಿಳಿದು ಕಾಡದಿರ್ತೈತಿ. ಅಕ್ಕ ಇನ್ನ 2-3 ವರ್ಷ ಓದಿದ್ನಿ ಅಂದ್ರ ಯಾವ್ದಾರ ಒಂದ್ ನೌಕರಿ ಸಿಕ್ತೈತಿ. ನೀನು ಹಿಂಗ್ ಮಾತಾಡಿದ್ರ ಹೆಂಗ? ಏನೇನವ ನಿನಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮುಂದ ಸಾಲಿ ಕಲ್ಸಲ್ಲ ಅನ್ನಕತ್ತಾರ. ನೀನು ಮಾಮ ಒಂದಿಟ್ಟು ಹೇಳಿರಲ್ಲ ಕಲಿಸ್ತಾರ, ಅದಕ್ಕ ಇಲ್ಲಿ ತನ ಬಂದಿನಿ. ನಿಮ್ಮವ ತೀರಾ ಸಿಟ್ನೆವ. ತಡಿ ನೋಡುನು ಬರ್ತಾನ ಮಾತಾಡ್ತೀನಿ. ನೀವೇನ್ ಮಾಡ್ತೀರ ನಂಗೆ ಗೊತ್ತಿಲ್ಲ. ನಮ್ ಮುಂದ್ ಕಾಲೇಜ್ ಹಚ್ಚಬೇಕು. ಅವ್ವ ಅಪ್ಪ ಒಪ್ಪತನ ನಾ ಇಲ್ಲಿಂದ ಹೋಗುದಿಲ್ಲ. ಹಿಂಗ ಕಾಡ್ಕೋತ ಕುಂತ್ರ ಹೆಂಗ ನೀನ? ಅವ್ರು ಒಳ್ಮನೆ ದಗ್ದ ಮಾಡ್ಕೊಂತಿರ್ತಾರ. ಬಾ ಹೊಳಗ. ಹೇಳದ್ ಕೇಳಿಸ್ತಾನೆ? ಬಾ ಹೊಳಗ. ಏನ್ ಮಾಡತ್ತಿ ಒಳಗ? ಈಗ ಬಂದ್ರನೆ ನಮ್ ಲಕ್ಷ್ಮಿ ಬಂದಿದ್ಲಾ, ಮಾತಾಡ್ಕೊ ಕುಂತಿದ್ದೆ ಹಂಗ. ಯಾವ ಬಂದಾಳ? ಮಾವನು ಬಂದ ನನ್ ಜೋಡ? ಒಬ್ಬೇ ಬಂದಾಳ. ಸಾಲಿ ಪೇಪರ್ ಏನೋ ಮುಗಿತಂತಂತ ಅದಕ್ಕೆ ಇರಾಕ್ ಬಂದಾಳ. ಚಲೋ ಆತಳ ಬಂದ್. ಬಾಳ ದಿನ ಆತ್ ಬಂದ್ ಹೋಗಿ. ಹೆಂಗ ಪೇಪರ್ ಅದು? ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ಯಾಳಂತ್ರಿ. ಮತ್ತ ನಮ್ ಊರಾಗ ಫಸ್ಟ್ ಬಂದಾಳಂತ. ಚಲೋಲ್ಲ. ಆಕಿ ಯಾವಾಗಿದ್ರು ಸಾಲೆ ಶಾನೆ ಅದಾಳ. ನಿನಗತ್ಲೆ ನಾನು 10ನೇ ಲಗ ಹೋಗಿ ಅಂದೇನ. 10ನೇ ತಕ ಊರಿಗೆ ಫಸ್ಟ್ ಬಂದಿದ್ಲ ಆಕಿ. ಮುಗಿತಾಳ, ಚಲೋ ಆತ. ಮತ್ತೇನ್ರ ಹೊರಗಾರ ನೋಡಕ್ ಚಲೋ ಮಾಡೋಲ್ಲ? ಅದೆಲ್ಲಿ ವರ ನೋಡ್ತೀರಿ, ಮುಂದಕ್ಕೇನ ಸಾಲಿ ಹಸ್ತಾಳ ಅಂತ. ಏನ್ ಸಾಲಿ ಕಲಿತಾಳ? ಮೊದ್ಲ ಮಾವಗ ಬಾಳ ಹೈರಾಣ ಐತಿ ಅಂತ ಹೊತ್ನಾಗ ಎಲ್ಲಿ ಸಾಲಿ ಕಲ್ಸೋದಾಕೈತಿ? ಹೇಳೇನ ಮೊನ್ನೆ ಬಂದಾಗ ಮಾವ ಭಾಳ ಹೇಳ ಮಾಡ್ಕೊಂಡು ಏನ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಕಿಗ ನನ್ನ ಕಡೆ ಅಂತ ಏನೇ ಉಳಿದಾಗಂಗಿಲ್ಲ. ನೀವೇ ಏನ್ ಮಾತಾಡ್ತಾರ ಮಾತಾಡ್ರಿ. ಬರ್ರಿ ನಾಷ್ಟ ಮಾಡಕ. ಮತ್ತೇನುವ ಲಕ್ಷ್ಮಿ, ಸಾಲಿಂತ್ರ ಮುಗಿತತ್ತ, ಪೇಪರ್ ಪಾಸ್ ಆಗಿ ಅಂತ. ಮತ್ ಮುಂದೆ ಹೆಂಗಿನ ಮದುವೆ ಇದ್ದದು? ಬಂದ್ ಬರೋಣ ಅದ ಮಾತಾಡ್ತಿಯಲ್ಲ ಮಾವ. ನನ್ ಸಾಲಿದಾರ ವಿಚಾರ ಮಾಡೊಂದಿಟ್ಟು.
ಸಾಲಿಗೊಂಗ ಭಾಳ ತಲೆಗಿರಬಾರ್ದು. ಜಗತ್ತಾಗ ಎಷ್ಟು ಮಂದಿ ಸಾಲಿ ಕಲಿಯಾಕತ್ತಿಲ್ಲ, ಎಲ್ಲರೂ ನೌಕರಿ ಮಾಡೋರು ಅದಾರೇನ? ಸುಮ್ ಸಾಲಿ ಕಲಿಬೇಕು, ವಿದ್ಯಾಶಕ್ತಿ ಪೂರ್ತಿ ಅದು ಪೂರ್ತಿ ಅದಕ್ಕೆ ಕಲಿಬೇಕು. ಕಲಿದೆಲ್ಲ ನೌಕರಿ ಹಾಕಿತ್ತಂದ್ರೆ ನಮ್ಮಂತವ್ರು ಹಿಂಗೆ ಹೊಲ್ದಾಗ ಒದ್ದಾಡ್ದಾಕಿತ್ತು. ಅಲ್ ಮಾವ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅದಕ್ಕೆ ಕಿಮ್ಮತ್ತಿಲ್ಲೇನು? ಪಾಸ್ ಆಗಿವ, ನಮಗೂ ಹುಷಿ ಐತಿ. ಆದ್ರೆ ಮುಂದೆ ಕಲ್ಸೋದು ಭಾಳ ಒದ್ದಿ. ಇಷ್ಟು ದಿನ 1000, 2000, 10,000 ತನಕ ಖರ್ಚು ಬರ್ತೈತಿ. ಈಗ ಮುಂದೆ ನಿಮ್ಮ ಅಪ್ಪಗ 50,000 ಲಕ್ಷ ಎಲ್ಲಿ ಹಾಕೋದಾಕದೆ? ಇರಾಕೆ 2 ಎಕರೆ ಹೊಲ ಅವನು ಹೊಲ್ದಾಗ ದುಡ್ಯಾವ. ಅದ್ರ ಎಷ್ಟು ಒದ್ದಾಡ್ಬೇಕು? ಇಷ್ಟಕ್ಕ ಸಾಲಿ ಬಿಡಿಸ್ತೀರಂತ ಗೊತ್ತಿತ್ತಂದ್ರ ನಾನ್ಯಾಕೆ ಹಗಲ ರಾತ್ರ ಓದ್ತಿದ್ದೆ. ಓದಿದ್ದು ಯಾರ ಕಸೋತಾರೇನ್ವ? ಓದಿದ್ದು ಬರ್ದಿದ್ದು ಎಲ್ಲ ನಿಂತಕ್ಕೆ ಇರ್ತದ. ಓದೋದಟ್ಟು ಚಲೋ ಬಿಡು, ಆದ್ರ ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡ್ಕೋಬೇಕಲ್ಲ ನೀನು. ಸಾಲಿ ಕಲ್ಸಕ್ ಅವ್ರ ಹತ್ರ ರೊಕ್ಕಿಲ್ಲ, ಮದ್ವಿ ಮಾಡಕ್ ಎಲ್ಲಿಂದ ಬರ್ತಾವ? ವಯಸ್ಸಿನ ಹೆಣ್ಮಗಳದಿ, ಮೊದಲ ಕಾಲ್ಮಾನ ಕೆಟ್ಟೈತಿ. ಏನಾರ ಸಾಲ ಸೋಲ ಮಾಡಿ ಚಂದ ಮದುವೆ ಮಾಡ್ತಾನ. ಮದುವೆ ಮಾಡಿದ್ರೆ ಏನ್ ಕೆಡಿಸ್ತದ? ಹಾಡದ ಮಕ್ಕಳು ಮೆಟ್ಟಿಗೆ ಹಚ್ಚದಂಗಿಲ್ಲ. ಮದ್ವಿ ಮಾಡಿ ಮೆಟ್ಟಿಗೆ ಹಚ್ಚೋ ಬದ್ಲಿ ಇನ್ನ ಸ್ವಲ್ಪ ಸಾಲಿ ಕಲ್ಸಿದ್ರ ನಾವ ಮೆಟ್ಟಿಗೆ ಹತ್ತೀವಿ ಬಿಡು. ಯಾಕೆ ಸಿಟ್ಟಿಗೆರಿ ಮಾತಾಡ್ತೀನಿ ನೀನು? ಅಲ್ಲ, ಇಟ್ಟು ದಿನ ಸಣ್ಣ ಸಾಲಿದ್ದು ಇಲ್ಲೇ ಜಿಲ್ಲಾದಾಗ, ತಾಲೂಕದಾಗ, ಹಳ್ಳ್ಯಾಗ ಕಲಿವಿದ್ದು. ಅವೆಲ್ಲ ದೊಡ್ಡ ದೊಡ್ಡ ಸಾಲಿ ಹಾಕವ. ಒಬ್ಬೊಬ್ರು ಹೆಣ್ಮಕ್ಳನ್ನ ಅಡ್ದೂರು ಹೆಂಗ್ ಕಳ್ಸೋದಾಕೈತಿ ನಾವು? ಬರೇ ಇಂಥದ ವಿಚಾರ ಮಾಡ್ರಿ ನೀವು. ಸುಧಾಮೂರ್ತಿ ಅವ್ರ ಅಪ್ಪ ಅವನು ಹಿಂಗ ಅಂದಿದ್ರಂದ್ರ ಅವ್ರು ಯಾರಂತ ನಮ್ಗೆ ಇಷ್ಟ ದಿನ ಆದ್ರೂ ಗೊತ್ತಾಕಿದ್ದಿಲ್ಲ. ಅಷ್ಟ ಅಲ್ಲ, ಮೊನ್ನೆ ಟಿವಿಯಾಗ ನೋಡಿ ಇಲ್ಲ, ಸುನೀತಾ ವಿಲಿಯಮ್ಸ್ ಸರ್ ಕೂಡ ಎಷ್ಟೋ ತಿಂಗಳ ಬಾಯ ಕಷ್ಟಾಗಿದ್ದು ಬರ್ತಿದ್ದಿಲ್ಲ. ಅವ್ರ ಅವ್ವ ಅಪ್ಪನು ಓದ್ಸಾರ ಅಂತ ನಮ್ಗೆ ಗೊತ್ತಾಗೈತಿ. ಇಲ್ಲಂದಿದ್ರ ಮಂದಿದ್ ಯಾಕೆ ಮಾತಾಡ್ತೀವ? ಅವ್ರೆಲ್ಲರೂ ಹಾಕಿದವ್ರು ಓದ್ತಾರ, ಬರೀತಾರ, ಏನ್ರ ಮಾಡ್ತಾರ. ನಮ್ದು ಏಟೈತೆ ಅಟ್ ನೋಡ್ಕೋಬೇಕ. ಸುಮ್ನೆ ಅವ್ರು ಹಂಗ್ ಮಾಡ್ಯಾರ, ಇವ್ರು ಹಿಂಗ್ ಮಾಡ್ಯಾರ ನಾವ್ ಮಾಡ್ಕೊತ ಕೂತ್ರ ಇದ್ದೊಂದ್ 2 ಎಕರೆ ಹೊಲ ಮಾರೋದಾಗಿತ್ತ. ಬರೀ ಇಂಥದ ಯೋಚನೆ ಮಾಡ್ರಿ ನೀವು. ಅದಕ್ಕ ಹಳ್ಳಿಯಾಗಿನ ಯಾ ಹೆಣ್ಮಕ್ಳು ನೌಕರಿ ಮಾಡಕತ್ತಿಲ್ಲ. ನೌಕರಿನ ಮಾಡ್ತೀನಂತ ಓದಾಕತ್ತಂದ್ರ ಅದು ನೀನು ಹುಚ್ಚುತನ. ಒಬ್ಬೊಬ್ರ ಹಣಿಬಾರ್ದಾಗ ನೌಕರಿ ಮಾಡೋದು ದಕ್ಕಿರ್ತದ, ಒಬ್ಬೊಬ್ರಿಗೆ ದಕ್ಕುದಿಲ್ಲ. ಒಬ್ಬೊಬ್ರ ಅಪ್ಪ ನೌಕರಿ ಮಕ್ಕಳಿಗೆ ಬಂದಿರ್ತದ. ಹಿಂಗೆಲ್ಲ ಇರ್ತಾವ. ಈಗೇನ್ ಮಾವ, ಇನ್ನೊಂದ್ 2 ವರ್ಷ ನಮ್ ಸಾಲಿ ಓದ್ಸಂಗಿಲ್ಲ? ಈಗ ಓದ್ ಏನ್ ಮಾಡಕ್ವ? ಚಲೋ ಮಾರ್ಕ್ಸ್ ತಗೊಂಡು ನೌಕರಿ ಮಾಡ್ತೀನಿ. ನೌಕರಿ ಮಾಡ್ತೀಯ? ಸ್ವಲ್ಪ ನನ್ ಜೋಡಿ. ಸಾಲಿ 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 ಏನು ಸಾಲಿ ಅನ್ಸಿದ್ದೆ. ಬಾ. ಶಿವ, ಹೇಳಣ್ಣ. ಏನ್ ಮಾಡತ್ತಿಪ್ಪ? ಏನಿಲ್ಲಣ್ಣ, ದಾಳಂಬರಿ ಜರ ವಾಲ್ ತಿರುವಿದ್ದೆ, ನೀರ್ ಬಿಟ್ಟಿನಟ. ಚಲೋ ಬಂದೈತಿಲ್ಲ ಕೊಡ? ಹ್ಞೂ ಚಲೋ ಬಂದದ. ಮಾವ ಎಲ್ ಕರ್ಕೊಂಡ್ ಬಂದಿಯಪ್ಪ ಬಿಸ್ಲಾಗ? ನೀ ಓದಿದಕ್ಕಲ್ಲ, ಬಿಸಿಲು ಕಂಡಕ್ಕಲ್ಲ. ಶಿವ, ಹೇಳಣ್ಣ. ನಿಂದ ಸಾಲ ಎಟಿಗೈತಿ? ನಾ ಬೇಸಿ ಮುಗಿಸಿ ಅಗ್ರಿಕಲ್ಚರ್ ಬಂದಿದ್ದೇನ. ಅದ್ರಾಗ ಎಷ್ಟು ಮಣಿಪ್ಪ ಮಾರ್ಕ್ಸ್? ಅದು ಒಂದು 97.25 ಐತನ. ಅಷ್ಟೆಲ್ಲ ಕಲತ್ತ ಯಾಕೆ ನೌಕರಿ ಮಾಡ್ಲಿಲ್ಲ? ನೀವೇ ನೋಡಿಲ್ಲಣ್ಣ, ಇರ್ದ 2 ಎಕರೆ ಹೊಲ, ಅದ್ರಾಗ ಬೇರೆ ಅಪ್ಪ ಹಸಿಗಿಡ್ದು ಬಿದ್ದಾನ. ಮತ್ತ ಹೊಲ್ದಾಗ ಮಾಡೋರು ಯಾರು ಇಲ್ಲ. ಅಲ್ರಿ, ಅಷ್ಟೆಲ್ಲ ಓದಿರಿ, ಫಸ್ಟ್ ಕ್ಲಾಸ್ ಪಾಸ್ ಆಗಿರಂತೀರಿ, ನೌಕರಿ ಹಾಕಿತ್ತಲ್ರಿ? ನಾವು ಓದೋ ಸಂಬಂಧ ನಮ್ಮ ಅವ್ವ ಅಪ್ಪ 1/2 ಎಕರೆ ಹೊಲ ಮಾರಿದ್ರು. ಇನ್ನು ಮತ್ ನಾ ಓದಿ ನೌಕರಿ ಮಾಡ್ಬೇಕಂದ್ರ 2 ಎಕರೆ ಹೊಲಾನು ಮಾರ್ಬೇಕಾಕಿತ್ತು. ಇದಕ್ಕಾನ ಹಿರಿಯರ ಆಸ್ತಿ ಕಳಿಬಾರ್ದಂತೇಳಿ ಹೊಲ ಮನೆ ಮಾಡ್ಕೊತ ಹೊಂಟೇನಿ. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ ಆತ್ ನೀವು? ಓದಿದ್ರ ಕಾಲೇಜ್ಗ ಫೀಸ್ ಕಟ್ಬೇಕು, ಮತ್ತ ನೌಕರಿ ಮಾಡ್ಬೇಕಂತಂದ್ರ ಸಿಕ್ಕಾಬಿಟ್ಟೆ ಲಂಚ ಕೊಡ್ಬೇಕು. ಇದೆಲ್ಲ ನಮ್ಮ ಕೈಲಿ ಎಲ್ಲಿ ಆಗ್ತದ ಹೇಳಿ ಹೊಲ ಮನೆ ಮಾಡ್ಬೇಕು. ಓದದ್ ಬಿಟ್ಟು ಕಾಲೇಜ್ ಬಿಟ್ಟು ಇಂಥ ಬಿಸ್ಲಾಗ ಏನ್ ಬಳಕೆ ಮಾಡೋರದಿರಿ? ಲಕ್ಷ್ಮಿ, ನೀ ತಿಳ್ಕೊಂಡಂಗ ಸರಳ ಇಲ್ವಾ? ನಮ್ಮ ಊರಾಗ ದಳಂಬ್ರಿ ಬೆಳೆದ್ರಾಗ ನಂಬರ್ 1 ಅದ. ನೀವ ಎಕರೆಕ 15-20 ಲಕ್ಷ ರೂಪಾಯಿ ಬೆಳೆದಾನ. ಯಾವ ಆಫೀಸ್ ಇವಂಗ ಅಷ್ಟು ಪಗಾರ ಕೊಟ್ಟಿತ್ತು? ಯಾವ ನೌಕರಿ ಅವಂಗ ಇಷ್ಟು ಪಗಾರ ಕೊಟ್ಟಿತ್ತ? ತಿಳ್ಕೊಂಡವದಾನ, ಶಾನೆ ಅದಾನ. ಅವ್ವ ಅಪ್ಪನ ಆಸ್ತಿ ಒಳಗ, ಹಿರಿಯರ ಆಸ್ತಿ ಒಳಗ ಭೂಮಿ ತಾಯಿ ನಂಬಿ ದುಡಿಯಾಕತ್ತಾನ. ಬಡವ್ರ ಮಕ್ಕಳು, ರೈತರ ಮಕ್ಕಳು ವಿದ್ಯಾಶಕ್ತಿ ಪೂರ್ತಿ ಕಷ್ಟ ಓದ್ಬೇಕು.
ನೌಕರಿ ಮಾಡ್ಬೇಕಂತ ಕನಸ್ಕೊಂಡವ್ರೆಲ್ಲ ಮತ್ತೇನ್ ಮಾಡ್ಬೇಕ್ರಿ? ಬಡವ್ರ ಮಕ್ಕಳು ಬಡದಾಡ ಸಾಯ್ಬೇಕು, ರಾಜಕೀಯ ಮಾಡೋ ಮಕ್ಕಳು ರಾಜ್ಯ ಆಳ್ಬೇಕು. ಇದನ್ನ ಲೈಕ್ ಜಗತ್ನ್ಯಾಗ 10-15 ವರ್ಷ ಸಾಲಿ ಕಲಿತ್ರು ಏನೂ ಉಪಯೋಗ ಆಗಲಿಲ್ಲ. ವರ್ಷ 2 ವರ್ಷ ಒಳಗ ಹೊಲ್ದಾಗ ಏನ್ ಬೆಳಿಬೇಕು, ಏನ್ ಬೆಳಿ ತಕ್ಕೋಬೇಕು ಅನ್ನೋ ಕಲ್ತಾನಲ್ಲ, ಅದರಿಂದ ಭೂಮಿ ತಾಯಿ ಕೈ ಹಿಡ್ದೈತಿ. ಅದರಿಂದ ಹಿರಿಯರ ಆಸ್ತಿ ಉಳ್ಸೋನ್ ಹೊಂಟಾನ. ಅದರಿಂದ ರೊಕ್ಕ ಮಾಡ್ಯಾನ, ರೂಪಾಯಿ ಮಾಡ್ಯಾನ, ಆಸ್ತಿನೂ ಮಾಡ್ಯಾನ. ಓದಿದ್ದು ವಿದ್ಯಾಶಕ್ತಿ ಪೂರ್ತಿ ಅಟ್ಟ, ಆದ್ರ ದುಡಿಮೆ ಅವ್ನ್ ಇಲ್ಲೇ ನಡೆದೈತಿ. ಮಾವ, ನೌಕರಿ ಮಾಡ್ಬೇಕಂತ ಕನಸ್ಕೊಂಡ ನಮ್ಮಂತವ್ರೆಲ್ಲ ಏನ್ ಮಾಡ್ಬೇಕು? ನಿಮ್ಮಂತವ್ರಿಗೆಲ್ಲ ನೌಕರಿ ಸಿಗ್ತೈತೆ ಅಂತ ನಿಂಗೆ ನಂಬಿಕೆ ಐತೆ ಅವ? ನೌಕರಿ ಕೊಡ್ತೇವೆ ಅಂತೇಳಿ ಎಷ್ಟೋ ಮಂದಿ ರೊಕ್ಕ ತಮ್ಮ ಮುಡಿದಾಗ ಒಕ್ಕೊಂಡು ಹೋಗ್ತಾರ. ನೌಕರಿ ಸಿಗ್ತೈತೆ ಅಂತೇಳಿ ಎಷ್ಟೋ ಮಂದಿ ನಿಮ್ಮಂತವ್ರು ಒಯ್ದು ರೊಕ್ಕ ಸಿಗಿಸಿಡ್ತಾರ. ಎಷ್ಟೋ ಮಂದಿ ರೈತ ಹೊಲ ಮನಿನ ಮಾರ್ಕೋತಾವ. ಎಷ್ಟೋ ಮಂದಿ ಕಲ್ತವ್ರು ನೌಕರಿ ಆಗತ್ತೈತೆ ಅಂತೇಳಿ ಹಗಲ ರಾತ್ರಿ ಓದಿ ಹುಚ್ಚರೊಳಗೆ ಹುಚ್ಚರಾಗ್ಯಾರ. ಬ್ಯಾಡವ, ಆಸ್ತಿ ಇತ್ತಂದ್ರ ಹೊಲ್ದಾಗ ದುಡ್ಕೋತಿರ್ಬೇಕು. ಇರ್ಲಿಕ್ಕಂದ್ರ ನಿಮ್ಗೆ ಎಷ್ಟು ನಿಂತದಲ್ಲ ಅಂಥದ್ದು ಏನಾರ ಒಂದು ಉದ್ಯೋಗ ಮಾಡ್ಕೊತ ಹೋಗ್ಬೇಕು. ನೌಕರಿ ಸಿಗ್ತೈತೆ ಅಂತೇಳಿ ಇದ್ದಿದ್ದೆಲ್ಲ ಮಾರ್ಕ್ಸಿಂದ ಬೀದಿ ಬರೋಕಿತ ಇದ್ದಿದ್ದ ಕಾಯ್ಕೊಂಡು ಹೋದ್ರ ಎಷ್ಟೋ ಬೇಷಲ್ಲ. ಅಪ್ಪ ಬಿಟ್ರಿ ನಾನು ಮದ್ವಿನ ಮಾಡ್ತೇನೆ. ಹಡ್ದವ್ರು ಏನ್ ಮಾಡ್ಬೇಕು ಅದ ಮಾಡ್ಬೇಕಲ್ವಾ? ಮಕ್ಳು ಬಾಳೆ ಮೆಟ್ಟಿಗೆ ಹಚ್ಬೇಕಲ್ಲ. ಅದ್ರಾಗ ನೀವು ಹೆಣ್ಣು ಮಕ್ಳು, ನಿಮ್ಗೆ ನೌಕರಿ ಸಿಗ್ತೈತಿ, ನೀವು ದುಡಿತೀರಿ, ಅದು ಏನೂ ಇರೋದಿಲ್ಲ ಅವ್ರಿಗೆ. ನೀವು ಮದುವೆಯಾಗಿ ಮೆಟ್ಟಿಗೆ ಹತ್ತಿರಲ್ಲ, ಅದು ಒಂದ ನೆಮ್ಮದಿ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಅವ್ರಿಗೆ? ನೌಕರಿ ಸಂಬಂಧ ಎಲ್ಲೆಲ್ಲಿ ತಿರುಗಾಡಿ ಅನ್ನೋದು ನನಗೆ ಗೊತ್ತದ. ಅದ್ರಾಗ ಎಲ್ಲದಕ್ಕಿಂತ ಹೆಚ್ಚು ನೆಮ್ಮದಿ ಸಿಕ್ಕಿದ್ದ ನನಗಿಲ್ಲಿ. ತಿಳಿತಲ್ಲ, ನಿಂದೇನ್ದಾಗದೈತಿ ಮುಗಿಸ್ಪ. ಲಕ್ಷ್ಮಿಗೆ ಶಿವಂತೆ ಕರ್ಕೊಂಡೋಗಿ ತಿಳಿಸಿ ಹೇಳಿನಿ. ತಿಳ್ಕೊತಾಳತ್ ನಾ ಮಾಡೀನಿ, ಇನ್ನು ಆಕಿಗೆ ಬಿಟ್ಟಿದ್ದೆ. ನನ್ಕಿಂತ ಆಕಿದ ದೊಡ್ಡ ಸಾಳಿ. ನೋಡೋದಿತ್ತಂತಂದ್ರ ಆಕೆ ಚಲೋ ಮಂಟನ ನೋಡ್ರ. ಚಲೋ ಮಣಿತನ ಅಂತ ಎಲ್ಲಿ ಹುಡ್ಕಾಡ್ಕೊತ ಹೋಗೋದ? ಕೂನಿಲ್ಲ, ಗುರ್ತಿಲ್ಲ, ಕಣ್ ಮುಂದ ಚಲೋ ಇರ್ತಾರ. ಒಂದ್ ಕೆಲಸ ಮಾಡಿದ್ರೆ ಹೆಂಗ? ಏನ್ರಿ? ನಮ್ಮ ಶಿವು ಸಾಲ್ಯಾಗ ನಮ್ಮ ಲಕ್ಷ್ಮಿಕಿಂತ ಶಾಣಿ. ಅಷ್ಟೆಲ್ಲ ಓದೋದವದಾನ. ನೌಕರಿ ಮನಿ ಬಾಗಲ್ ತಕ್ಕ ಬಂದ್ರ ಅವ ಮಾಡ್ಲಿಲ್ಲ. ಯಾಕಂದ್ರೆ ರೊಕ್ಕ ಕಟ್ಟೋದು ಆಕೈತಿ ಅಂತ ಹೇಳ್ಬಿಟ್ಟ. ಇಲ್ಲೇ ಹೊಲ್ದಾಗ ಹೆಂಗ್ ದುಡಿಯಾಕತ್ತ ನಮಗೂ ಗೊತ್ತೈತಿ. ಅವಂಗ ನಮ್ ಲಕ್ಷ್ಮಿ ತೋರ್ಸಿದ್ರ ಚಲೋ ಆಗುದಿಲ್ಲ? ನೀವ್ ಹೇಳಿದೇನ ಬರಬ್ಬರಿ ಐತಿ. ಇಬ್ರು ಓದಿದಾರ ಹಾಕಾರ. ಇವ ಒಳಮನಿ ದಗ್ದ ಮಾಡವ, ಈಕಿ ದುಡಿಬೇಕಲ್ಲ. ಅಷ್ಟೆಲ್ಲಾ ಸಾಲಿ ಕಲ್ತ ಅವನ ಹೊಲ್ದಾಗ ದುಡಿಯಾಕತ್ತಾನ ಅಂದ್ ಬೆಳಕ ಈಕಿ ದುಡಿಲಾರ ಇರ್ತಾರ? ಅದು ಅಲ್ದ ನಮ್ ಕಣ್ ಮುಂದೆ ಇರ್ತಾರ. ಹೆಂಗಂತಿ? ಶಿವಗ ನನ್ ತಂಗಿ ಕೊಡಕ ನನಗೇನ ಮನಸ್ಸೈತಿ. ಆದ್ರೂ ಒಂದ್ ಮಾತ್ ನಮ್ಮಪ್ಪ ಕೇಳ್ರಲ್ಲ. ನಿಮ್ಮಪ್ಪ ಮೊದಲ ಬಾಯ್ ಸತ್ತವ. ಮಗಳ ಜೀವನ ಮೆಟ್ಟಗೆತ್ತಿದ್ರ ಸಾಕತ್ ಕೂತವ. ಅಂತದ್ರಾಗ ಈ ಹುಡುಗಗ ನಿಮ್ ತಂಗಿ ಹೆಣ್ತಾಗಿ ಬಂದಂದ್ರ ನಿಮ್ಮ ಅಪ್ಪನ ಋಣಾನ ಹಿಂಗದಂಗ ಆಕೈತಿ ನೋಡ. ನಾನು ವಿಚಾರ ಮಾಡಕತ್ತೀವಿ. ಒಂದ್ ಮಾತ ಲಕ್ಷ್ಮಿ ಕೇಳ ಹಂಗಾದ್ರ. ಲಕ್ಷ್ಮಿ ನೀವ್ ವಿಚಾರಿಸು, ಶಿವನ್ ಒಂದ್ ಮಾತ್ ನಾ ಕೇಳ್ತೀನಿ. ಬಾಶಿಂಗ್ ಬಲ ಕೂಡ್ಬೇಕಂದ್ರ ಮದಿ ಮಾಡಿ ಮುಗಿಸ್ಬಿಡುನು. ನೀವ್ ವಿಚಾರೇನೋ ಬಾಳ್ ಚಲೋ ಮಾಡಿರ್ ನೋಡು. ನೀವ್ ಅನ್ಕೊಂಡಂಗಾದ್ರ ಮಣ್ಣಗಂಡಕ್ಕೈತಿ. ಶಿವು, ನೀನೊಂದ್ ಮಾತು ಕೇಳ್ಬೇಕಾಗಿತ್ತ, ಏನೋ ತಪ್ಪು ತಿಳ್ಕೊಬೇಡ. ನಮ್ ಲಕ್ಷ್ಮಿ ಬಂದಾಳಲ್ಲ, ಅಗ್ನೂ ಭಾಳ ಶಾನೆ. ಅಡಿಗೆ ಪಡಿಗೆ ಎಲ್ಲ ಮಾಡ್ತಾಳ, ಶಾಲ್ಯಾಗೂ ಶಾನೆ ಅದಳ. ಆಕಿಗೂ ಹೊರ ಹುಡ್ಕ್ಯಾಡಕತ್ತೀವಿ. ಅಲ್ಲಿ ಇಲ್ಲಿ ಹುಡ್ಕ್ಯಾಡ್ದು ಏನೈತಿ? ಸುಮ್ ನೀನ ನಮಗೆ ಬೇಷ್ ಅನ್ಸಿ ಮದುವೆ ಆಕ್ಯ. ಏನು ಮಾತಾಡತ್ತೇನ? ಒಮ್ಮೆ ಹಿಂಗೆ ಕೇಳಿದ್ರ ಏನ್ ಹೇಳಿ? ಒಮ್ಮೆ ಏನೂ ವಿಚಾರ ಮಾಡಿಲ್ಲಪ್ಪ. ನಾನು ನಿಮ್ಮ ಮೋಹಿನಿ ಮನ್ಯಾಗ ಕೂತು ವಿಚಾರ ಮಾಡಿ ಮಾತಾಡಕತ್ತಿದ್ದ. ಆಕಿ ಒಬ್ಬೇಕು ನಿನ್ ಜೋಡ ಅಲ್ಲಂದ್ರ ನೀನು ಓದೋದವ, ಆಕಿನೂ ಓದೋದ. ಆಕಿ ಮತ್ತ ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿದ್ರು ನಿನ್ನಂತ ಹುಡುಗ ಸಿಗುದಿಲ್ಲ. ನಿನ್ನ ಮನಸ್ಸಿನಾಗ ಮದುವೆಯಾಗೋ ಆಸೆ ಇತ್ತಂದ್ರ ಆ ಹುಡುಗಿ ಇಷ್ಟ ಇದ್ಲಂದ್ರೆ ಹೇಳ. ನಮ್ಮ ಒತ್ತಾಯ ಪೂರ್ತಿ ಮಾತಾಡಕ್ ಹೋಗ್ಬೇಡ. ಅಣ್ಣ, ನಾ ಹೊಲ ಮನ್ಯಾಗ ದುಡ್ಯಾವ, ಮತ್ತ ಆ ಹುಡುಗಿ ಬೇಸರ ಅನಸ್ತದ. ಹೊಲ ಮನ್ಯಾಗ ದುಡ್ಯಾವಂತ ಯಾಕೆ ಹೋಗುದು ಮಾತಾಡ್ತೀವೋ? ಅಲ್ಲ, ನೀನ್ ತೋಡೆ ಸಾಲಿ ಕಲ್ತೀಯ, ಇನ್ನೊಂದ್ ಸ್ವಲ್ಪ ಹೈರಾಣ ಆಗಿದ್ರೆ ನೌಕರಿ ಸಿಗುದು. ಅದೆಲ್ಲ ಬ್ಯಾಡ ಅಂತ ಹೊಲ ಮನ್ಯಾಗ ದುಡ್ಯಾಕತಿ. ಯಾಕೆ ನಿನ್ ಪೂರ್ತಿ ನೀವು ಹೋಗದ್ ಮಾತಾಡ್ತಿ? ನಿನ್ ಬಗ್ಗೆ ಎಲ್ಲಾ ತಿಳ್ಕೊಂಡ, ನಿಮ್ಮ ಮನುಷ್ಯ ಹೆಂಗದೆ ತಿಳ್ಕೊಂಡ ನಮ್ಮ ಸೊಸಿನ ನೀನು ಕೊಡ್ಬೇಕಂತ ಮಾಡಿವಿ. ನಿನ್ ಮನುಷ್ಯನಾಗ ಏನೈತಿ ಹೇಳ್ಬಿಡು. ಇದ್ರ ಬಗ್ಗೆ ನನಗೇನು ಹೊಳೆಯಂಗಿಲ್ಲಣ್ಣ. ಮತ್ತ ನೀವ್ ಹೆಂಗತ್ತೀರಿ ಹಂಗೆ. ನಿನ್ನ ಇಷ್ಟು ವಿಚಾರ ಮಾಡ್ದಂಗ ಹುಡುಗಿನ ಇಟ್ಟು ವಿಚಾರ ಮಾಡ್ತೀವಿ. ಆಕಿನೂ ಹೂ ಅನ್ಲಂದ್ರ ಮತ್ತೆ ಲೇ ಕಣ್ ಮುಂದೆ ಹಾಕಿರಿ ವಾಲ್ಗ ಉದಿಸ್ಬಿಡೋನು. ಅಣ್ಣ, ಮೊದಲ ಹುಡುಗಿನ ಕೇಳ್ರಿ,
ಮತ್ತು ಆಕಿ ಹ್ಞೂ ಅಂದ್ರ ನಂದೇನೋ ಅಭ್ಯಂತರ ಇಲ್ಲ. ಆಕಿನೊಮ್ಮೆ ಕೇಳುದು ನಿನ್ನೊಮ್ಮೆ ಕೇಳುದು ಯಾಕಪ್ಪ? ಹೆಂಗಾದ್ರೂ ಊರಿಗೆ ಬಂದಾಳ, ಇಬ್ರು ಓದಿದಾಳ ಆಕಿರಿ. ನೀವು ಮಾತಾಡಿ ನಿಮ್ಮ ಮನಸ್ಸಿನಿಂದ ಹೇಳ್ಕೊಂಡ್ರೆ ಅಂದ್ರ ಮುಂದೆ ಹಿರಿಯರನ್ನ ಕೂಡಿಸಿ ನಾ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನಿನಗೆ ಹುಡುಗಿ ಮನ್ಸಿಗೆ ಬಂದ? ಹ್ಞೂ ಅಣ್ಣ, ಹುಡುಗಿ ಎಲ್ಲ ಥರದೂ ಚಲೋನೇ ಅದಾಳ. ಮತ್ತೆ ಯಾಕೆ ವಿಚಾರ ಮಾಡ್ತಿ? ನೀ ಹೇಳ್ದಂಗ ಆಕಿನೂ ಹೇಳ್ತಾಳ. ಯಾಕಂದ್ರೆ ಆಕಿನೂ ಓದಿದಕ್ಕಲ್ಲ, ಎಲ್ಲ ತಿಳ್ಕೊಂಡಿರ್ತಾಳ. ಶಿವು, ನಾನು ನಿಮ್ಮ ಮೊಯ್ನಿ ಮಾತಾಡ್ತೀವಿ. ಹುಡುಗಿನೂ ಹ್ಞೂ ಅಂದ್ಮ್ಯಾಗ ನೀನು ಹ್ಞೂ ಅಂದ್ಮ್ಯಾಗ ಮತ್ತೆಂತಡ ಆಕಿನೂ ನಮ್ಮ ಕಣ್ ಮುಂದೆ ಹಾಕಳ. ಮಾತಾಡ್ಕೊಂಡು ಹೇಳ್ತೀನಿ. ಲಕ್ಷ್ಮಿ, ನಿಮ್ಮ ಮಾವ ಶಿವನ್ ಕಡೆ ಕರ್ಕೊಂಡೋಗಿದ್ನಲ್ಲ, ಅವ್ನು ನೋಡಿ ನಿನಗ ಏನ್ ಅನಿಸ್ತ? ಅಕ್ಕ ಅವ್ರು ಎಷ್ಟು ಸಾಲಿ ಕಲ್ತಾರ, ಅವ್ರಿಗೆ ನೌಕರಿನೇ ಸಿಗ್ಲಿಲ್ಲ ನೋಡು. ಹುಡುಗ ಚಲೋ ಅದನ್ವಾ, ನೌಕರಿ ಆಗ್ಬೇಕಾಗಿತ್ತ. ಈಗೇನ್ ಕಮ್ಮಿ ಆಗೈತ್ ಬಿಡಕ್ಕ, ಹೊಲ್ದಾಗ 10-20 ಲಕ್ಷ ದುಡಿತಾರಂತ. ಸಿಕ್ರಂತ ಗಂಡ ಸಿಗ್ಬೇಕು ನೋಡ್ವಾ ನಿನಗ. ಹೋಗ ಅಕ್ಕ. ಲಕ್ಷ್ಮಿ, ಇದ್ದಿದ್ ಹೇಳ್ಬೇಕಂತಂದ್ರ ನಾನು ನಿಮ್ಮ ಮಾವ ಆ ಹುಡುಗನ ನಿನ್ನ ಮದ್ವಿ ಮಾಡ್ಬೇಕಂತ ಮಾಡ್ಯವ. ಅಕ್ಕ ಏನ್ ಹೇಳತ್ತಿ ನೀನು? ನೀನು ಓದಬೇಕದಿ, ಅವನು ಓದೋ ಅದನ. ಇಬ್ಬರದು ಮದುವೆ ಆದ್ರ ಹೊಂದಾಣಿಕೆ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ಹೋಗ್ತಿರಿಲ್ಲ. ಅಕ್ಕ ಆದ್ರೆ ನನಗೊಂದ್ ಕೊರಗ್ ನೋಡು, ನಾನಾರ ಹೆಣ್ಮಗ್ಳು ಅಕ್ಕಿನಿ, ಆದ್ರ ಅವ್ರಿಗಾರ ಒಂದ್ ನೌಕರಿ ಸಿಗ್ಬೇಕಿತ್ ನೋಡು. ನೌಕರಿ ಇದ್ರ ಅಷ್ಟ ಜೀವನ ಅಲ್ವಾ? ಅಲ್ಲ, ಅವ್ರಿಗೆ ಏನ್ ಕಡಿಮೆ ಆಗೈತಿ ಈಗ? ಏನು ಕಡಿಮೆ ಆಗಿಲ್ಲಕ್ಕ, ಅವ್ರನ್ನ ನೋಡಿ ನನಗೂ ನೌಕರಿ ಮಾಡೋ ಆಸೆನೂ ಹೋತು. ನೌಕರಿ ಬಿಡ, ನಿಂದು ಆ ಹುಡುಗಂದು ಮದ್ವಿ ಮಾಡ್ಬೇಕಂತ ಮಾಡೀವಿ. ಇದಕ್ ನೀ ಏನಂತಿ? ನನ್ ಮದ್ವಿ ಬಗ್ಗೆ ನೀವ ವಿಚಾರ ಮಾಡಿರಿ ಅಂದ್ ಬಳಕ ಇದನ್ನು ನೀವ ವಿಚಾರ ಮಾಡ್ರಿ. ನಿಮ್ಮ ಅವನ ಹುಡುಗನ್ ಜೋಡಿ ಮಾತಾಡಕ್ ಹೋಗ್ಯಾರ, ಹುಡುಗಬ್ಬ ಹೂ ಅಂತಂದ್ರ ಮುಗಿತಲ್ಲ. ನೀನು ಮಾವ ಸುಮ್ ಕುಂದ್ರಂಗಿಲ್ ನೋಡು, ಏನಾರ ಒಂದ್ ಕಾರ್ಬಾರ್ ಮಾಡ್ತಾನೆ ಇರ್ತೀರಿ. ಮಾತಾಡಿದೆ? ಹಾ, ಮಾತಾಡೇನ್ರಿ. ಏನಂದ? ಎಲ್ಲ ನಮ್ಮಗೆ ಹಾಕ್ಯಾಳ. ನಮ್ಮ ಹಾಕಂದ್ರೆ ಮುಗಿತ್ ಬಿಡು. ನಾವು ಶಿವನ್ ಜೊತೆ ಮಾತಾಡೀನಿ, ಅವನು ನನ್ನ ಮ್ಯಾಗ ಹಾಕ್ಯಾನ. ಮಾತಾಡ್ತಾಡ, ಇಬ್ಬರಿಗೆ ಉದಿಸ್ಬಿಡೋಣ. ಮಾವ ಇಷ್ಟು ಓದಿದ್ದಕ್ಕೆ ಆಗಿ ಮದ್ವೆ ಆದ್ಮೇಲೆ ಹೊಲ ಮನೆಗೆ ದುಡಿಯೋದಕ್ಕೈತೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ನನಗಿಂತ ಹೆಚ್ಚು ಓದಿದವನ ಹೊಲ ಮನಿ ಮಾಡ್ಕೊಂಡದ ನಂದ್ಮೇಲೆ ಅವ್ನ್ ಮದ್ವೆ ಆಗಕ್ಕ ನನಗೇನ್ ಅಭ್ಯಂತರ ಇಲ್ಲ ಮಾವ. ನೋಡಿದ್ರಲ್ಲ ಎಷ್ಟು ಶಾಣಕ್ಯದಲ್ಲ ನಮ್ಮ ತಂಗಿ. ನೀ ಯಾವ ವಿಚಾರ ಇಟ್ಕೊಂಡು ಊರಿಗೆ ಬಂದಿದ್ ನನಗೆ ಗೊತ್ತಿಲ್ವಾ? ಆದ್ರೆ ನೀ ಊರಿಗೆ ಬಂದಿದ್ ಚಲೋನ ಆತ್ ನೋಡು. ಏನ ಮಾಡಕ್ ಹೋಗಿ ಏನ ಆತ ಅಂದಂಗ ಚಲೋನ ಆತ. ಮಾವ ಒಂದ್ ಮಾತು. ಏನ್ವಾ? ನಾ ಹುಡುಗನ್ ಜೊತೆ ಮಾತಾಡ್ಬೇಕು. ಮಾತಾಡವ, ಯಾರು ಬೇಡ ಅಂತಾರ? ಶಿವ ಏನು ಹೊರಗಿನವೇನ? ಬಾರಿಕಲ್ಲ ತಮ್ಮ ತಮ್ಮ ಅನ್ಕೋತ ಬಂದಿವಿ. ಮಾತಾಡ, ಅದ್ರಾಗ ಏನೈತಿ? ಇಂದಿಲ್ ನಾಳೆ ಮದುವೆ ಆಗೋರ್ಲ. ಹೋಗ್ಬಾ, ಇಲ್ಲೇ ಒಳದ ಕಡೆ ಇರ್ತಾನ. ಹೋಗ್ಬಾ, ಇಲ್ಲೇ ಮನೆ ಕಡೆ ಇರ್ತಾನವ. ಅಣ್ಣನೂ ಹಿಂಗೆ ಹೇಳ್ಯಾನ, ಮತ್ತು ಅಣ್ಣನ ಮಾತು ನಾ ಎಂದೂ ಮೀರಿಲ್ಲ. ಆದ್ರೂ ನಾ ನಿಮ್ಮನ್ನೊಂದು ಮಾತು ಕೇಳ್ಬೇಕಲ್ಲ. ನೀವು ಓದಿದಿರದಿರಿ, ನಾನು ಓದಿದಕ್ಕಿನದೀನಿ. ಆದ್ರ ನನಗ್ ನೌಕರಿ ಮಾಡೋ ಆಸೆ ಬಾಳ ಐತ್ರಿ. ನಿನ್ನ ಕನಸಿಗೆ ನಾವ್ ಯಾಕೆ ಅಡ್ಡಾಗೋನು? ಮದುವೆ ಆದ್ಮೇಲೆ ಮತ್ತೆ ಹಂಗ ಓದಾಕತ್ತಿ, ಹಂಗ ಓದಿಸ್ತೀವಿ. ಎಷ್ಟೋ ಹೆಣ್ಮಕ್ಳಿಗೆ ಹಿಂಗ ಹೇಳೇ ಮದುವೆ ಮಾಡಿಸ್ತಾರ. ಆದ್ರ ಅವ್ರ ಕನಸೆಲ್ಲ ಹೊಳ್ಯಾಗ ಹುಂಚಣ್ ತೊಳ್ದಂಗ ಮಾಡಿಡ್ತಾರ. ನಾನು ಎಲ್ಲ ಓದ್ದವ್ರಿ, ನನಗೂ ಎಲ್ಲ ಅರ್ಥ ಆಗ್ತದ. ನೀವ್ ನನ್ನ ಓದಿಸ್ತೀನಿ ಅಂದ್ರ ನಾ ನಿಮ್ಮನ್ ಮದುವೆ ಆಗ್ತೀನ್ರಿ. ಆದ್ರ ಕೊಟ್ಟ ಮಾತ್ ಮರಿಬಾರ್ದ್ರಿ. ಓದಿಸ್ತೀನಿ, ಆದ್ರೆ ನನ್ನ ಮದುವೆ ಆಗಕ್ಕೆ ನಿಮ್ಗೆ ಸಂಪೂರ್ಣ ಒಪ್ಪಿಗೆ ಇದಲ್ಲ. ನನ್ಕಿಂತ ಹೆಚ್ಚು ಓದಿರೋರು ನೀವು, ನಿಮ್ಮಂತವರ ಹುಡುಕ್ಯಾಡಿದ್ರು ಸಿಗಂಗಿಲ್ರಿ. ಆದಷ್ಟು ಬೇಗ ಮನ್ಯಾಗ ಮಾತಾಡಿ ಅಣ್ಣನ ಮುಂದೆ ಹೇಳ್ರಿ, ಮತ್ತು ನಾನು ಅಣ್ಣನ ಮುಂದೆ ಹೇಳ್ತೀನಿ. ಊರಿಗೆ ಹೋಗ್ಬಾನಿ, ಅಕ್ಕ ಮಾವ ಹಿಂಗಂದಾರ ಅಂತೇಳಿ ಅವಾಗ ಹೇಳಿ. ಹೇಳ್ತೀನಕ್ಕ, ಬರುದಾದ್ರ ನೀವ ಬರಂತ್ರಿ, ಇಲ್ಲಾಂದ್ರ ನಾವ ಬರ್ತೀವಿ. ಆತ, ಹುಷಾರ್ಲೆ ಹೋಗ್ಬಾ. ಹ್ಞೂ ಅಕ್ಕ. ಅಕ್ಕ ಲಕ್ಷ್ಮಿ ಹೊಂಟ್ಲೇನ? ಹುಷಾರ್ಲೆ ಹೋಗುವ, ಮಾವಾಗದು ಹೇಳಂಗ. ಹಾ ಮಾವ. ಬಿಟ್ಟು ಬರ್ಲ ಸ್ವಲ್ಪ.
ಹೋಗಾನ ಹೇಳುವ ಮಾವಾಗೋದು ಹಾ ಚಲೋ ಹುಡುಗದನ ಚಲೋ ಮನಿತನ ಐತಿ ಹಾ ಏನು ಮಾಡಕ್ ಬರೋದಿಲ್ಲ ಹಾ ಶ್ರೀದೇವಿ ಪಾರ್ವತಿ ಕೋಳಿ ಕೂಗು ಹೊತ್ತು ನೆತ್ತಿ ಮೇಲೆ ಬಂತು ಇನ್ನು ನಿಮಗೆ ಹೊತ್ತಾಗಿಲ್ಲನೇ ಹೇಳಾಕ ತಗೋ ಹೇಳ್ರಿ ಒಬ್ಬಾಕಿ ಮನಿ ಕೆಲಸ ಮಾಡ್ರಿ ಇನ್ನೊಬ್ಬಾಕಿ ಹೊಲದಾಗದಕ್ ಹೋಗ್ರಿ ಮಾವರ ಇವತ್ತು ತೋಟಕ್ಕೆ ಹೋಗುದು ಆಗಂಗಿಲ್ರಿ ಮನಿ ದಗದನ ಬಾಳ ಐತ್ರಿ ಮತ್ತ ಆಕಿನ ಊರಿಗೆ ಹೋಗ್ತೀನಂತ ಅನ್ನಕತ್ತಲ್ರಿ ನೀನು ಆರಾಮ್ ಉಂಡು ತಿಂದು ಮನ್ಯಾಗ ಬೆಚ್ಚಗ ಮಕ್ಕೋ ಆಕಿ ಊರು ತಿರುಗಾಡಿ ಬರ್ಲಿ ಏಯ್ ಯಾರ ಬಂದು ಮಾತಾಡ್ತಿ ಅನ್ನೋದು ಖಬರ್ ಐತೆ ನಿನಗ ಆತಾಡ್ರಿ ಮೋರ ಪಟ್ನ ಮನಿ ದಗದ ಮುಗಿಸ್ಕೊಂಡು ತೋಟಕ್ಕೆ ಹೋಗ್ತೀನಿ ಆತಾತು ನೀ ಮನಿ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗು ಪಾರ್ವತಿ ಆಕಿ ಊರ್ ಹೋಗ್ಯೇನಂತಂದ್ಲಲ್ಲ ಬಾ ಅಂತ ಹೇಳ ಆಕಿಗೆ ಮಗು ಭಯಕತ್ತಾನಲ್ಲಿ ಬಾ ಅಲ್ಲಿ ಅಕ್ಕ ನೀನೇ ಏನಾರ ಹೇಳಿ ಬಗೆಹರಿಸ್ಬಾರ್ದಾ ನಲ್ಲಿ ಬಣ್ಣ ಸುಮ್ಮ ಬೇಕು ಕುಂಟಿರ್ತಾರ ನಾವ್ ಊರಿಗೆ ಬೇರೆ ಹೊಂಟೀವಿ ಪಾರ್ವತಿ ಲಗುನ ಕಳಿಸ್ಕೊಡಾಕಿನ ಮತ್ತೆ ಬೈತಾನ ನೀವ್ ಹೋಗಿ ಮಾತಾಡ ಯಾರ ಮಾತು ಕೇಳ್ಕೊಂಡು ಊರಿಗೆ ಹೋಗಾಕ್ ತಯಾರಾಗಿ ನೀನು ಆ ಈ ಮನೆಯಾಗ ಹೇಳವ್ರು ಕೇಳವ್ರು ಯಾರು ಇಲ್ಲ ಅಂತ ತಿಳ್ಕೊಂಡೇನ ಹೋಗ ಆ ಪತ್ಲಾಕ್ ಕಳೆದ ಹಳೆ ಪತ್ಲಾಕ್ ಉಟ್ಕೊಂಡು ನಡಿ ಹೊಲಕ್ಕ ಏ ತಯಾರಾಗಿಲ್ಲ ಅಲ್ಲಿ ಬಸ್ ಬಂದ್ ನಿಂತೈತೆ ಮಾತಾಡಿ ಹೋತಂದ್ರೆ ಒಂದಕ್ಕೈತಿ ಬಸ್ ಬಾ ಲಗುನ ಬಾ ಜಲ್ದಿ ಏನಪ್ಪ 4 ದಿವ್ಸಕ್ಕ 8 ದಿವ್ಸಕ್ಕ ಏನಿದೆ ತವ್ರ ಮನಿಗೆ ಹೋಗೋದು ಆಟ ಹಚ್ಚಿರನ ಅಲ್ಲಿಂದ ಏನ್ ಲಾಭ ತರ್ತಾಳನ ಬಂಗಾರ ಹೊತ್ಕೊಂಡು ಬರ್ತಾಳನ ಯಾಕ ಹೋಗಿ ಬರ್ತಾನಾಗತ್ತ ಹೋಗ್ಲಿ ಬಿಡಪ್ಪ ಹೋಗಾಗ ಹೊರಗೆ ಏನ್ ಕಿರಿಕಿರಿ ನಿಂದು ಚಂದ್ರಿಯ ನಿಮ್ಮ ಹೆಂಡ್ರ ಮುಂದೆ ಏನಾರ ನನಗೆ ಎದರ ವಾದಿಸಿದ್ರಿ ಅಂದ್ರ ಮಕ್ಕಳ ಇಲ್ಲೋಡ ನಿಮ್ಮ ಚರ್ಮನ ಸುಲದ ಬಿಡುತ್ತೇನೆ ಬರ್ಬರ್ತ ಹಿಂಗ್ಯಾಕ್ ಮಾಡಾಕತ್ತಿ ಅಪ್ಪನಿ ನಮ್ ಏನ್ ಸೇರ್ಲಾರ್ದಂಗ ಮಾಡಾಕತ್ತಿಲ್ಲ ಎಂದ ನಿಮ್ಮ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿನೋ ಆಗಲಿಂದ ನೀವು ಹೆಂಡ್ರ ಬೆನ್ನ ಹತ್ತಿ ಅಡ್ಡಾಡಕತ್ತಿದ್ರಿ ಅವಾಗ ಗೊತ್ತಾತು ನಾ ಯಾರ ಕೂಡಿ ಹೆಂಗ ಮಾತಾಡಬೇಕು ಅಂತ ಹಾ ನೀ ಇಷ್ಟು ಒದರಾಡು ಅವ್ರಿಗೆ ಇದು ಕಿರಿಕಿರಿ ಅನಿಸ್ತೈತಿ ನಾಳೆ ಅವ್ರ ತವ್ರ ಮನೆಗೆ ಹೋಗಿ ನಮ್ಮ ಮಾವ್ ಹಿಂಗ್ ಕಿರಿಕಿರಿ ಮಾಡಕತ್ತಾನ ಒದರಾಡಕತ್ತಾನ ಅಂತ ಹೇಳ್ತಾರ ಅಲ್ಲಿ ಯಾರು ಮರ್ಯಾದೆ ಹೋಗೈತಿ ನಿಂದ ಹೋಗೈತಿಲ್ಲ ತವ್ರ ಮನಿಗೆ ಹೋಗಾಕ ಧೈರ್ಯ ಮಾಡಿಯ ಅಲ್ಲಿ ಹೋಗಿ ನನ್ನ ಬಗ್ಗೆ ಹೇಳೋದಕ್ಕೂ ಧೈರ್ಯ ಮಾಡಿಯ ಹಂಗಂದ ಮೇಲೆ ಮತ್ತ್ಯಾಕೆ ಬಾಗಲ್ದಾಗ ನಿಂತಿ ಹಳೆ ಪತ್ಲ ಉಟ್ಕೊಂಡು ಹೊಲಕ್ ಹೋಗು ಅವನೇನು ಮಾಡಿ ನೋಡಕ್ ಹತ್ತಿದೆ ಹೊಕ್ಕಿಲ್ಲ ಊರಿಗೆ ತಯಾರಾದಕ್ಕಿನ ಮತ್ ಹೊಲಕ್ ಕಳ್ಸಾಕತ್ತಿಲ್ಲ ನನಗೆ ನೀ ಮಾಡು ಚಲೋ ಅನ್ಸಾಕತ್ತಿಲ್ಲಪ್ಪ ಏನಲೇ ನೀನ್ ಹೇಳ್ತಿಗೆ ನಾ ಹೇಳಿದ್ರೆ ನಿನ್ನ ಕಳು ತುರುಕ್ ಅನ್ನಕ ಲೇ ನಾ ಹೇಳ್ದಂಗ್ ಕೇಳ್ಕೊಂಡು ಹೋದ್ರ ನಿನ್ನ ಬಾಳು ಬಂಗಾರ ಕತ್ತಿ ಇಲ್ಲ ಯಾಕಂದ್ರ ನಿನ್ನ ಸಂಬಂಧ ಹೊರಗೆ ಯಾರು ಮರ್ಯಾದೆ ಕೊಡಲ್ಲ ಅಷ್ಟು ಕಾಡಿ ನೀ ಮಂದಿಗೆ ಏನಲೇ ಚಂದ್ರ ಏನ ಗುಣ ಅನ್ನಕತ್ತಿಯಲ್ಲ ಹೊಟ್ಟೆ ಹಸ್ತಿದ್ರಿ ಏನಾರ ತಿಂದು ಹೊಲಕ್ ಹೋಗಿ ನಡಿ ಬಗಲಗ ಊರಿಗೆ ಹೋಗ್ಬೇಕಂದ್ರ ಮಾವರ ಬಿಡಿಸಿ ಹೊಲ ಕಳ್ಸ್ಯಾರ ಹಿಂಗ್ ಮಾಡಿದ್ರೆ ಹೆಂಗ್ ಮಾವ ನೀವು ಅಪ್ಪ ಎಲ್ಲಾರ ಊರಿಗೆ ಹೋದಾಗ ಎಲ್ಲಾರ ಹೊರ ಹೋದಾಗ ಹೋಗುದಿಲ್ಲ ಅಪ್ಪ ಮನ್ಯಾಗ ಇದ್ದಾಗ ಹೋಗ್ತೀರಿ ಚಂದ್ರಗನ್ ಮಾತು ಹೇಳಿ ಇಬ್ರು ಜೋಡಿ ಮ್ಯಾಗ ಹೋಗ್ಬೇಕಿಲ್ಲ ನೀವ್ ಹಂಗ ಇವ್ರು ಹಂಗ ಮಾವ ಅಂದ್ರ ಸಾಕ ಅಂಜ್ ಸಾಯ್ತಾರ ನಮ್ಮಪ್ಪ ಹಂಗ ಅದನವ ನಾವ್ರ ಏನ್ ಮಾಡೋಣ
ಆದ್ರ ಪುಣ್ಯಕ್ಕ ನಾವ್ ಅನ್ನ ತಮ್ಮ ಚಲೋ ಇಲ್ಲ ಅಟ್ಟ ಸಾಕು. ಮನ್ಯಾಗ ಎಲ್ಲಾರು ಸುದ್ದಿದೇವಿ ಚಂದ ನೋಡೈತಿ. ಆದ್ರ ಅಪ್ಪನ ಕಿರಿಕಿರಿಯಿಂದ ಅಪ್ಪನ ಸಿಟಕ್ ಮಾಡೋದ್ರಿಂದ ಯಾರಿಗೂ ನೆಮ್ಮದಿ ಇಲ್ಲಾರಂಗ ಆಗೈತಿ. ಯಾರು ಮಾತಾಡ್ತಾರ ನಮ್ ಜೊತೆ ಓಣ್ಯಾಗ ಹೇಳು? ಇವನ್ ಸಂಬಂಧ ಎಲ್ಲಾರು. ಇನ್ನ ಎಷ್ಟ್ ದಿನ ಹಿಂಗ ಮಾವ? ನಮ್ಮ ಅಪ್ಪಗಂತೂ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ. ಆ ಹುಟ್ಟುಗುಣ ಹಂಗ ಸುಟ್ರು ಹೋಗೋದಿಲ್ಲ ಅಂತಾರಲ್ಲ. ಮತ್ತ ನಿಮ್ನ ಕಟ್ಕೊಂಡು ಬಂದೇವ್ ಅಂದ್ ಬಿಡಕ ನಿಮ್ಗೂ ಕಣ್ಣೀರ್ ಹಾಕ್ಸೋದು, ನಿಮ್ ಜೀವ ಮರ ಅನ್ಸೋದು ನಮಗೂ ಯಾಕೋ ಆಗ್ಬಿಡೋದು. ಚಂದ್ರನ ಜೊತೆ ಮಾತಾಡ್ತೀನಿ, ಮಾತಾಡ್ಕೊಂಡು ನಾವ ಮನಿ ಬ್ಯಾರೆ ಮಾಡ್ಕೊಂಡು. ಯಾಕಂದ್ರೆ ಇವನ್ ಜೊತೆ ಹೊಂದ್ಕೊಳ್ಳೋದು ಭಾಳ ವಜ್ಜೆ ಇತ್ತು. ಅದಷ್ಟು ನಿಮಗೆ ಆಮೇಲೆ ಬರ್ತೈತಿ. ಏನ್ ಮಾಡ್ತೀರಿ ನೋಡ್ ಮಾವ? ನಾವ್ ಬಿಡು ನಿನ್ ಮಕ್ಕಳು ನಡಿತೈತಿ. ಅವ್ರ ಮನಿ ಸ್ವಚ್ಛಾರಪ್ಪ, ಅವ್ರಿಗೆ ಒಂದ್ ಸಾವನ್ ಕಿರಿಕಿರಿ ಮಾಡ್ತೈತ. ಯಾಕೆ ಬೇಕಪ್ಪ ಇದಲ್ಲ? ಅಲ್ಲ, ಒಂದ್ ವೇಳೆ ಅವ್ರ ತವ್ರ ಮನೆಯವ್ರ ಹೊಟ್ಟೆ ಹೋದಾಗ ಹಿಂಗ್ ಮಾಡ್ತಾನ ಮಾವ, ಹಿಂಗ್ ಕಾಡ್ತಾನ ಅಂತ ಹೇಳಿದ್ರ ಸುಮ್ನೆ ಮನಿ ಮರ್ಯಾದಿನ ಅಲ್ಲ, ನಿನ್ ಮರ್ಯಾದಿನ ಹೌದೇನ? ಅಪ್ಪಗ ಬುದ್ಧಿ ಹೇಳುವಷ್ಟು ದೊಡ್ಡ ಮಾತಿನಲ್ಲಿ ಬಾಯ್ ಮ್ಯಾಗ ಒದ್ದಿದ್ರೆ ಬಾಯನ್ ಹಳ ಬಾಕ್ ಅಂದವ್ ಮಗನ. ಬುದ್ಧಿ ಹೇಳಾಕತಿಲ್ಲಪ್ಪ, ಬರ್ತಾ ನಿನಗೂ ವಯಸ್ಸಾತು, ಯಾರ ಜೊತೆ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋ. ಸುಮ್ನ ಮನ್ಯಾಗ ಕಿರಿಕಿರಿ ಚಲೋ ನೋಡ. ಈ ಮನ್ಯಾಗ ನಿನ್ ಕಿರಿಕಿರಿ ಆಗೋದಿತ್ತಂದ್ರ ನಿನ್ ಹೆಂಡತಿನ ಕರ್ಕೊಂಡೋಗಿ ಎಲ್ಲಾರ ಬಾಳೆ ಮಾಡ್ಕೊ ಹೋಗು. ಈ ಮನ್ಯಾಗ ನಾ ಹೇಳಿದಂಗ ಕೇಳ್ಕೊಂಡು ಇರೋದಾದ್ರೆ ಇರಬೇಕು, ಇಲ್ಲ ಕಿತ್ಕೊಂಡು ಹೋಗಬೇಕು. ಎಂತ ಮನಸ್ಸು ಮರ, ಮಕ್ಕಳಿಗೆ ಮನಿ ಬಿಟ್ಟು ಹೊರ ಅಂತಿಲ್ಲ. ಸ್ವಲ್ಪ ನಾವು ನಮ್ಮೂರನ್ನು ಮನಸ್ಸಿರ್ಬೇಕು. ಹಿಂದೆಂತ ಕಟ್ಟಕ್ ಮನಸ್ಸು ಮರ. ಸಿದ್ಧ, ಈ ಮನಿ ಕಾರ್ಭಾರ ನನ್ನ ಕೈಯಾಗ. ನಾ ಹೇಳಿದಂಗ ಕೇಳ್ಕೊಂಡು ಈ ಮನ್ಯಾಗ ಇರೋದಾತ್ರಿ ಇರಬೇಕು, ಇಲ್ಲ ಕಿತ್ಕೊಂಡು ಹೋಗಬೇಕು. ಕಾರ್ಬಾರ ಮಾಡಪ್ಪ, ಮನಿ ಹಿರಿಯ ಮನುಷ್ಯ ನಾವು ಬ್ಯಾಡ ಅಂದಿಲ್ಲ. ಆದ್ರ ಮನ್ಯಾನ ಮಂದಿರು ಸ್ವಲ್ಪ ಚಂದ ನಕ್ಕೋತ ಮಾತಾಡ. ಮನ್ಯಾನ ಮಂದಿಗೂ ಹಿಂಗ ಕಿರಿಕಿರಿ ಮಾಡಾಕತ್ತ ಅಂದ್ರ ಅಲ್ಲ ನಮ್ದು ಬಿಡು. ಆ ಬಂದವ್ರ ಕಾಲರ ಹೆಂಗ್ ನಿಂದಿರ್ತಾವ ಮನ್ಯಾಗ. ಬಪ್ಪರೆ ಮಗನ, ನಿಮ್ ಹೆಂಡ್ರು ನಿಮ್ಮ ಕಿವಿ ಓದಾಕತ್ತಾರನ, ಅದಕ್ಕ ಹೆಂಡ್ರ ಕಡೆ ಕಳ್ಳ ಜಗ್ಗಾಕತ್ತಾನ ಮಕ್ಕಳ. ಈ ಮನಿ ಬೆಳಗಾಕ ಬಂದಾರ ಅವ್ರು. ಹೊತ್ತಿಗೆ ಕೂಳ್ ಮಾಡಿ ಹಾಕ್ತಾರ. ಅಟೆಲ್ಲಾ ಹೊಲ ಮನಿ ದಗದ ಮಾಡಿ, ಮನ್ಯಾಗ ದಗದ ಮಾಡಿ ಮತ್ ಹಿಂಗ ಅನ್ಸೋಳಂದ್ರ ಯಾರು ಅನ್ಸುತ್ತಾರಪ್ಪ ಈಗಿನ ಕಾಲದಾಗ? ಮನಿ ಹಿರಿಯ ಮನುಷ್ಯ ಅದಿ, ಊರಾಗ ದೊಡ್ಡ ಗೌಡದಿ, ಅದು ಹೆಸರಿಗೆ ಅಷ್ಟ ಆಗ್ಬಾರ್ದು, ಸ್ವಲ್ಪ ಮನ್ಯಾನ ಮಂದಿಗೂ ಆಗ್ಬೇಕು ನೋಡ್ ಮರ. ನನ್ನ ಹರಿದ ಕಾಲದಿಂದನೇ ಇಲ್ಲಿ ಮಟನು ನನ್ನ ಗೌಡ್ಕಿ ಕಿಮ್ಮತ್ತು ಹಾಕೊಂಡು ಬಂದೇನಿ. ಊರು ಜನನ ನನ್ನ ನೋಡಿ ಗದ ನಡಗತಿತ್ತು. ಅಂಥದ್ದು ನೀವು ನನ್ನಂಗ ಇರೋದಾದ್ರ ಈ ಮನ್ಯಾಗ ಇರ್ರಿ, ಇಲ್ಲ ಕಿತ್ಕೊಂಡು ಹೋಗಿ. ಹೋಯ್ತಪ್ಪ ನಿಮ್ ಕಾಲ. ಈಗಿನ ಕಾಲದಾಗ ಯಾರು ಅನ್ಸೋತಾರ? ಎಲ್ಲಾರ ತೆಕ್ ಹೊರಕೈತಿ, ಎಲ್ಲಾರ ತೆಕ್ ಹೊಸಕೈತಿ. ಏನೋ ಊರಾಗ ದೊಡ್ಡ ಮನಿತನ ಅಂತೇಳಿ ಮದ್ವಿ ಮಾಡಿ ಕೊಟ್ಟಾರ. ಇಲ್ಲಿ ಬಂದ ನಿನ್ ಕೈ ಸಿಕ್ಕ ಅವ್ರು ಗೋಳಾಡಕತ್ತಾರ. ಏನ್ರ ನಾಕೋದ ಬರೀ ಸಿಟ್ಟಿಗೆ ಬರ್ತೀನಿ ನೀನು. ನಮಗೇನ್ರ ಹಂಗ ನಡೀತೈತಿ. ನಿಮ್ಮ ಮಕ್ಕಳಕ್ಕೆ ಮನಿ ಸ್ವಚ್ಛಾರಪ್ಪ. ಅವ್ರ ಊರಾಗ ಏನ್ರ ಹೇಳಿದ್ರಂದ್ರ ಸುಮ್ನೆ ನಿನ್ ಮರ್ಯಾದೆ ಹಾಳಲ್ಲ, ಹೌದಿಲ್ಲ? ಈ ಮನಿ ಕೂಳು ತಿಂದು ಈ ಮನಿ ಪಿರ್ಯಾದಿನ ತವ್ರು ಮನಿಗೆ ಹೋಗಿ ಹೇಳ್ತಾರ ಅವರು. ಏಯ್ ಯಾವಾಗ್ಲಿ ಆಕಿ ನಿನ್ನ ಹೇಳ್ತೀನ ಇಲ್ಲ ಅವನು ಹೇಳ್ತೀನ? ನಿನ್ನ ಕಂಡ್ರ ಅಂಜಿ ಸಾಯ್ತಾರ. ಮತ್ ಅವ್ರ ಹೆಸರು ಹೇಳಿ ಅವ್ರಿಗೆ ಯಾಕಿದು ಮಾಡ್ಲಿ? ನೋಡಪ್ಪ, ಮನೆ ಸ್ವಲ್ಪ ಅವ್ರ ಜೊತೆ ಚಂದ ನೋಡ್ಕೊ. ಈ ಮಕ್ಕಳು ಯಾವಾಗ ಹಿಂಗ ಮಾತಾಡಕ್ ಹತ್ತಿದ್ರ ಇವ್ರಿಗೆ ಅವ್ರ ಕುಮ್ಮಕ್ಕ ಬಾಳ ಐತಿ ಅಂತ ಇವ್ರನ್ನ ಸೈಲಿ ಬಿಡೋನು. ಆ ಸುಬ್ಬಾರ್ನ ಹತೋಟಿ ಆಗಿರೋದು. ಹಿಂಗಿದ್ರಿ ಹಂಗಲೇ ಸ್ವಲ್ಪ ಶಿಸ್ತಾಗಿರ್ಬೇಕು. ಯಾಕ ನೀ ಒಬ್ಬನ ಬಂದಿಯಲ್ಲ, ನಿಮ್ಮ ಬರಕ್ಕೆ ಯಾಕ ಬರ್ಲಿಲ್ಲಲ್ಲ? ಎಲ್ಲಾರು ಆರಾಮದಾರಮ್ಮ. ನೀನ ಊರ್ ಕಡೆ ಬರೋದ ಬಿಟ್ಟಿ. ಊರ್ ಕಡೆ ಬರ್ಬೇಕಂದ್ರ ನಮ್ಮ ಮನಿ ರಗಳಿ ಅದು ನಿಮ್ಮ ಅವ್ಗೆಲ್ಲ ಗೊತ್ತೈತಿ, ನಿನಗೆ ತಿಳಿ ಮಾತಲ್ಲ ಅದು. ಮಾವ ಅದ ಹೆಂಗಿರ್ಲಿಕ್ಕ ಮತ್ತ ನಮ್ಮ ಅವ್ವ ನನಗೆ ಹೆಣ್ ನೋಡಕತ್ತಾಳ. ಮತ್ ನಮ್ ಬಲ್ಲಿ ರೊಕ್ಕಿಲ್ಲ, ಮತ್ ಜರ ಆಸರ ಹಾಕಿಲ್ಲ. ನಿನ್ನ ಮದ್ವೆ ನಿನ್ನ ಮದ್ವೆ ಖರ್ಚನಲ್ಲೇ ಯಾಕಲೆ 15 ಲಕ್ಷ ಖರ್ಚಾಗಲಿ, ನಾನಾ ನೋಡ್ಕೊಂತೇನೆ. ಹೊತ್ ಈ ಪ್ರೀತಿ ಈ ಕಾಳಜಿ ಹಡದ ಮಕ್ಕಳ ಮ್ಯಾಗಿಲ್ಲ, ಸ್ವಸ್ಥರ ಮ್ಯಾಗಿಲ್ಲ, ಇವ್ರ ಮ್ಯಾಗ ಅಟ್ಯಾಕಪ್ಪ ನಿನಗ.
ಅವ ನಮ್ಮ ತಂಗಿ ಮಗ ಅದಾನ. ಇಲ್ಲಿವರೆಗೂ ನಾ ಹಾಕಿದ ಮಾತ ನೋವುಗಳು ಹಾಕಿದ್ರು ದಾಟಿಲ್ಲ ಅವರು. ಅಂಥವ್ರ ಅದಾರ ಗೊತ್ತಾತನ. ನೀವು ಮಕ್ಕಳಿದ್ದೀರಿ ಬಿಡ ಇದನ್ನಿಟ್ಟು ಮಾತಾಡಿ ಅವ್ರಿಗೆ ನಮಗೆ ಯಾಕೆ ಕಟ್ಟಸ್ಥಾನ ಮಾಡ್ತಿ. ಇದು ಕಿರಣ್ ಆರಾಮದೆ? ಯಾವ ಬಂದಿ? ಒಬ್ಬನೇ ಬಂದಿಲ್ಲ, ಅತ್ತಿನ ಕರ್ಕೊಂಬರ್ಬೇಕಿಲ್ಲ. ಮದ್ವಿ ಮಾತಾಡಕತ್ತಿದ್ರು. ನಮ್ಮವ್ವ ನಿಮ್ಮ ಮಾವಗಡ್ಡ ಭೇಟಿ ಆಗಿ ಬಾ ಅಂತಂದ್ಲು. ಅದಕ್ಕ ಜರ ಭೇಟಿ ಆಗತ್ತೆ ಬಂದಿದ್ದೆ. ಹೋಗಿ ಹೇಳಿ ನಿಮ್ಮವ್ಗ ಏನು ಚಿಂತೆ ಮಾಡಬೇಡ, ಮದ್ವೆ ಖರ್ಚು ಮಾವ ನೋಡ್ಕೊಂತಾನ ಅಂತಂದ ಅಂತ ಹೇಳು. ಶನಿದ್ರೆ ಒಟ್ಟು ಬಂದು ಹೋಗಂತ ಹೇಳಕ್ಕಿಗೆ. ಆಯ್ತಾ ಮಾವ, ಅದ ಬಿಸ್ ಮೇಲೆ ಬಂದಿದ್ದೆ. ಮತ್ ನಿನ್ ಮಾತ್ ಕೇಳಿ ನನಗೂ ಸಂತೋಷ ಆಯ್ತು. ತಗೋ ಊಟ ಗೀಟ ಮಾಡು ನೀನು. ಹಂಗ ಹೊಲದ ಕಡೆ ಅಡ್ಡಾಡ್ಕೊಂಡು ಬಾ. ಕಬ್ಬ ನೆಲ್ಲ ಹೆಂಗೈತ್ ನೋಡಿ ಬಾ. ಹಾ ರೀ. ಬರ್ಲಿ ನೀವ್ ಒಳಗ. ಚಂದ್ರು, ಏನಪ್ಪ ಮನ್ಯಾಗ ಮಾವನ್ ಕಿರಿಕಿರಿ, ಒಟ್ಟ ನೆಮ್ಮದಿಯಿಂದ ಇರಾಕಾಗವ ನೋಡು. ನಮ್ ಮುಖ ನೋಡ್ಯಾರ ಗಪ್ಪಿರವ. ಅದ ನಿನ್ ಜಾಗದಾಗ ಮತ್ ಯಾರ ಇದ್ರೆ ನಮ್ಮ ಮನಿ ಮರ್ಯಾದಿನ ಹೋಗ್ತೀವಿ. ನಿನ್ ಮುಖ ನೋಡಿ, ನಿಮ್ಮ ಅಣ್ಣನ ಮುಖ ನೋಡಿ ನಾವು ಸುಮ್ಮನೆ ಇದೀವಿ. ಆದ್ರ ಮಾವನ್ ಕಿರಿಕಿರಿ ಬಹಳ ಆಗಾಕತ್ತೈತಿ. ವೈನಿ, ಅವ ನಿಮ್ಗ ಅಷ್ಟ ಅಂದ್ರ ನಾವು ವಿಚಾರ ಮಾಡ್ತಿದ್ದೀವಿ. ಅವ ನಮಗೂ ಅಂತಾನ, ಯಾರನ್ನ ಬಿಟ್ಟನ ಹೇಳವ? ಎಲ್ಲರಿಗೂ ಬಾಯ್ ಮಾಡ್ತಾನ, ಆದ್ರೆ ಎಲ್ಲಾರ ಮುಂದೆ ಇದೇನ್ ಚಂದ ಅನ್ಸುತ್ತ? ಆಕಿನೂ ಹಂಗ ಅಂತಾಳ, ನೀನು ಹಿಂಗಂತಿ. ಇಬ್ರು ಹಿಂಗಂದ್ರೆ ಹೆಂಗ್ ವೈನಿ? ಒಬ್ಬರನ್ನು ಸಮಾಧಾನ ಹೋಗ್ಬೇಕಿಲ್ಲ? ಏನೇನಪ್ಪ, ನಮಗಂತೂ ಸಾಕ ಹೋಗೈತಿ. ಹೊಲಕ್ಕ ದಗದಕ್ಕೆ ಎಷ್ಟು ಮಂದಿ ಆಳುಗಳು ಬಂದಾವು? ಒಂದ್ 7 ಮಂದಿ ಬಂದಾರಪ್ಪ. 7 ಮಂದಿ. ಅವ್ರನ್ನ ದಗದಕ್ ಹಚ್ಚಿ ನೀವ್ ಆರಾಮ್ ಕುಂಡ್ರಾಕ್ ಹತ್ತೀರೋ, ಅವ್ರ ಕೂಡ ದಗದ ತಗೊಳಕ್ ಹತ್ತೀರೋ ಏನ? ನಿನ್ನಂಗ ಮುಂದಿನ ತಗದ ತಗೊಂಡ್ರ ನಾಳೆಗೆ ಬರೋರ್ಸಕ್ಕೆ ಬರೋದಲ್ಲ ಹೊಲಕ್ಕ. ಕಿರಿಕಿರಿ ಮಾಡಿದ್ರೆ ಯಾರು ಬಂದು ದುಡಿತಾರ? ಎಲ್ಲ ಮಾಡಿ ದಗದ ಮಾಡತ್ತಾರಲ್ಲ. ಮಾಡೋ ದಗದ ಮಾಡ್ತಾರಂತ ಹೇಳಿ ಸುಮ್ಮನ ಕುಂತ್ರ ಗಿಡದ ಬಡ್ಡ್ಯಾಗ ಆರಾಮ್ ಕುಂತು ಹೊತ್ತು ಕಳೆದ ಮನಿಗ್ ಹೊಕ್ಕಾರ. ಅದಕ್ಕೆ ಹೇಳಿಲ್ಲನ ಶಾಸ್ತ್ರ, ಹಾಳು ಮಾಡಿದ್ದ ಹಾಳು ಅಂತ ಹೇಳಿ. ಅಷ್ಟ ಅಲ್ಲ, ಹಾಳು ಮಾಡಿದ್ದ ಹಾಳು, ಮಗ ಮಾಡಿದ್ದ ಮಧ್ಯಮ, ತಾ ಮಾಡಿದ್ದು ಶ್ರೇಷ್ಠ ಅಂತಾರ ಸರ್ವಜ್ಞ ಮೂರ್ತಿಗಳು. ಇಂಥ ಮಾತಾಡಕ್ ಬರಬರಿ ಇದೀನಿ ನೀನು. ಆದ್ರೆ ಯಾರ ರೀತಿ ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಯಾವ ನೋಡಿದ್ರೆ ಸಿಟಿಕ್ ಮಾಡಕ್ ಗೊತ್ತ. ಸಿಟಿಕ್ ಮಾಡೋದು, ಕಿರಿಕಿರಿ ಮಾಡೋದು ನಿಮ್ಮ ಒಳ್ಳೇದಕ್ಕ. ನಿಮ್ಮಂಗ ಹೆಂಡ್ರ ಮಾತು ಕೇಳ್ಕೊಂಡು ಹೋದ್ರ ಇದ್ದದ್ದನ್ನೆಲ್ಲ ಮಾಡ್ಕೊಂಡು ಮತ್ತೊಬ್ರ ಹತ್ರ ಕೈ ಒಡ್ಡಬೇಕಾಕತಿ. ನಾವೇನ ಹುಚ್ಚರದೇವೇನ? ಚಂದ್ರಗೆ ಯಾಕ ನಿನ್ನ ಬಾ ಕಿರಿಕಿರಿ ಆಗ್ತದತ್ತ. ಬ್ಯಾರೆ ಮಣಿ ಮಾಡ್ತಾನಕತ್ತ ನೋಡವ. ಅವ ಅಟ್ಟ ಯಾಕ ನನಗೂ ನಿಂತ ಕಿರಿಕಿರಿ ಆಗ್ತದ. ನಾನು ಬ್ಯಾರೆ ಮನಿ ಮಾಡಿಬಿಡ್ತೀನಿ. ಸುಮ್ಮನೆ ನೇನು ಸಂಬಂಧ? ನಾವು ಅನ್ಸೋದಲ್ದ, ನಮ್ಮ ಹೆಂಡ್ರು ಸದಕ್ಕೆ ಅನ್ಸೋದಾಗ. ಅವಾಗ ತಿಳಿದಂಗ ಅವ್ ಹೋಗ್ಲಿ, ನಿನಗೆ ತಿಳಿದಂಗ ನೀ ಹೋಗ. ಆದ್ರೆ ಈ ಮನೆಯಾಗಿಂದ ಒಂದು ಜೋಳದ ಕಾಳು ಸಹಿತ ನಿಮಗೆ ಸಿಗೋದಿಲ್ಲ. ಯಾಕ್ಸರ ಅದು ಎಲ್ಲ ಗೊತ್ತಾಗೈತಲ್ಲ. ನೀನ್ ನಮ್ ಸುಖ ಸಂಬಂಧ ಬಡ್ದಾಡಕತ್ತಿಲ್ಲ. ಯಾವ ಸುಖ ಸಂಬಂಧ ನಾವು ಮನ್ಯಾಗಿರ್ಬೇಕಪ್ಪ? ನಮ್ದು ಬಿಡು, ನಮ್ಮೆ ಬಂದಾರ ಅವ್ರು. ಅವ್ರ ಸದ್ಕೆ ನಿನ್ ಸಂಬಂಧ ಅನ್ಸೋದಾಗೈತಿ. ಏಟಾಗತ್ತೆ ಮಂದಿ ತೆಗ್ ದುಡಿತೀವಿ, ದುಡಿದ್ರ ಬದುಕ್ತೀವಳ. ಆದ್ರ ಮನುಷ್ಯಾಗ ಮೊದಲ ನೆಮ್ಮದಿ ಬೇಕು. ಅದ ನೆಮ್ಮದಿ ಮನ್ಯಾಗಿರ್ಲಿಕ್ಕದ ಏನ್ ಸುಡೋದೈತಿ? ಏನಂತಲೇ ಇದ ಮಾತ ಇನ್ನೊಂದು ಸಲ ಏನಾರ ಮಾತಾಡಿದ್ರ ಜಾಯ್ ಸ್ವಾರ್ಥ ಬಿಡ್ತೇನೆ ಮಗನ ನಿನ್ನ. ಏನೋ ಮಾತಾಡೋದೈತಂತ ಹೇಳಿದ್ರಲ್ಲ? ನನ್ನ ತಮ್ಮನ ಮನಸ್ಸಿನಾಗ ಮನಿ ಬ್ಯಾರೆ ಮಾಡ್ಬೇಕು ಅನ್ನೋ ವಿಚಾರ ಬಂದೈತಿ. ಅಂದ್ರೊಳಕ ಅಪ್ಪನಿಂದ ಅವ್ನಿಗೆ ಎಷ್ಟು ಕಿರಿಕಿರಿ ಆಗಿರ್ಬೇಕು. ಅವ್ನ ಒಬ್ಬಂದ ವಿಚಾರ ಮಾಡಾಕತ್ತಿಲ್ಲ. ನಮ್ಮ ಅಪ್ಪನಿಂದ ನಿಮಗೂ ಎಷ್ಟು ಕಿರಿಕಿರಿ ಆಗಿರ್ಬೇಕು. ನೀ ಬಾಯ್ಸತ್ತಕ್ಕಿ ನೀನು ನನ್ನ ಮುಂದೆ ಏನು ಹೇಳ್ಬೇಕು. ಅವನಂತೆ ಅದು ಬಾಯ್ಸತ್ತಿದ್ದು, ಅದು ಏನು ಅಂದಿಲ್ಲ.
ಹಿಂಗಂಜಂಜಿ ನೀವು ಬಾಳೆ ಮಾಡಾಕತ್ತೀರಿ. ಯಾರ ಸಂಬಂಧ? ನನ್ನ ಸಂಬಂಧ, ನಮ್ಮ ತಮ್ಮನ ಸಂಬಂಧ, ಮನಿ ಚಂದ ಇರ್ಲಿ ಅನ್ನೋ ಸಂಬಂಧ. ಆದ್ರ ಇದು ಅಪ್ಪಗ ತಿಳುವಲ್ದು. ಹಿರಿಯ ಮನುಷ್ಯ ಆಗಿ ಒದರಾಡಕೋತ್ ನಿಂತೀವಿ ಅಂದ್ರ ಸುಮ್ಮನೆ ಬಾಯಿ ಮಾಡ್ತಾನ. ಓಣ್ಯಾನ ಮಂದಿಗೆ ಒಜ್ಜಾಗ್ಯಾನ, ಊರಾಗ ಒಜ್ಜಾಗ್ಯಾನ. ಅದಕ್ಕಾಗಿ ನಿನಗೂ ನಮ್ಮ ಅಪ್ಪನಿಂದ ತ್ರಾಸ ಆಗೈತಿ, ನೋವು ಆಗೈತಿ. ಮನಿ ಬ್ಯಾರೆ ಮಾಡೋಣ. ಮನಿ ಬ್ಯಾರ್ ಮಾಡೋದ್ ಬ್ಯಾಡ್ರಿ. ಬಂದ್ ಸೊಸ್ತಾರ ಮನಿ ಬ್ಯಾರ್ ಮಾಡಿದ್ರ ಅಂತೇಳಿ ನಮಗೂ ಕೆಟ್ಟ ಹೆಸರು ಬರ್ತೈತಿ, ಮತ್ತ ನನ್ ತವ್ರ ಮನೆಗೂ ಕೆಟ್ಟ ಹೆಸರು ಬರ್ತೈತಿ. ಬ್ಯಾಡ. ಮನಿ ಬ್ಯಾರೆ ಆದ್ರ ಯಾವ ವಿಚಾರ ಎಲ್ಲಿ ಹೋಗ್ತಾವತ್ತ ನೀ ತಿಳ್ಕೊಂಡಿ, ನಾ ತಿಳ್ಕೊಂಡಿನಿ, ಅವನು ತಿಳ್ಕೊಂಡನ, ಆಕಿನೂ ತಿಳ್ಕೊಂಡಾಳ. ಆದ್ರ ಮನಿ ನಡೆಸೋ ನಮ್ಮ ಅಪ್ಪನ ತಿಳ್ಕೊಂಡಿಲ್ಲಲ್ಲ. ಯಾರಿಗೇನು ಅನ್ನೋದೈತಿ? ಏನಾರ ಆಗ್ಲಿ, ಆದ್ರ ನನ್ನ ಮನಸ್ಸ, ನನ್ನ ತಮ್ಮನ ಮನಸ್ಸ ಮುರ್ಲಾರಂಗ ನೋಯ್ಲಾರಂಗ ನೋಡ್ಕೊರೆ. ನಾವೇನ್ರ ಅಂದಿವೇನ್ರಿ? ಕೈ ಮುಗಿದ್ ನಮ್ಗೆ ಯಾಕೆ ವಜ್ಜೆ ಮಾಡ್ತೀರಿ? ನಮ್ಮ ಅಪ್ಪನಿಂದ ನಿನಗ ನನ್ನ ತಮ್ಮನಿಂದ ಸಂಸಾರದಾಗ ಇಟ್ಟು ವಾಜ್ಯ ಆಗೈತಿ. ಅದನ್ನೇನು ವಿಚಾರ ಮಾಡವಲ್ಲಿ. ನೋಡೋಣ ತಗೋ, ಆದ ಹಂಗೆ ಆಕೈತಿ. ಏನ ಆದ್ರೂ ನನಗೆ ನೀನು, ನಿನಗೆ ನಾನು, ನನ್ನ ತಮ್ಮಗ ನನ್ನ ತಮ್ಮ ನಿಂತೀವಿ, ಒಬ್ರಿಗೊಬ್ರು ಆಗೋಣ. ಯಪ್ಪ, ಆ ಗ್ಯಾಂಗ್ನವ್ರು ಬಂದಾರ. ಆ ಕಬ್ಬು ಕಡಿಯಾಕ ಹೋಗ್ಯಾಕ ಬಂದೈತಿ. ಸಕ್ರಿ ಚಾಪಡಿ ಬಿಡಾಕತ್ತಾರ. ಸ್ವಲ್ಪ ರೊಕ್ಕ ಕೊಡು, ತಂದು ಕೊಡ್ತೀನಿ. ಅವ್ರಿಗೆ ಪಗಾರ ಕೊಡೋದಿಲ್ಲ ಮತ್ತೆ ಯಾಕ ಸಕ್ರಿ ಚಾಪುಡಿ ಕೊಡಿಸ್ಬೇಕು ನಾವು ಅವ್ರಿಗೆ? ತಮ್ಮ ಪಗಾರದಾಗ ಮಾಡ್ಕೊಂತ ಹೇಳ ಮಕ್ಕಳಿಗೆ. ಯಪ್ಪ ಹಂಗ ಮಾತಾಡಕ್ ಹೋಗ್ಬೇಡ. ಮೊದಲ ಗ್ಯಾಂಗ್ ಸಿಗಾಕ್ತಾ ಇರಲಿಲ್ಲ. ಯಪ್ಪ ನನ್ ಕರ್ಕೊಂಡ್ ಬಂದೇವಿ, ಸ್ವಲ್ಪ ಕೊಡು. ಏನ್ ಆಕೈತಿ? ಕಬ್ಬನು ಬೆಳೆದ್ ನಿಂತೈತಿ, ಗ್ಯಾಂಗ್ ಮಂದಿನು ಬಾಳ ಬಂದಾರ ಅಂತಿದಿ. ಅಂದ್ಮೇಲ 1 ಕಿಲೋ ತಂದು ಕೊಡು ಸಕ್ರಿನ. ಒಂದ್ ಅರ್ಧ ಕಿಲೋ, ಯಾಕ ಅರ್ಧ ಕಿಲೋ, 1/4 ಕಿಲೋ ಚಾಪುಡಿ ಕೊಡ್ಸು. ಆಕತ್ತಲ್ಲ ಅಷ್ಟ್ ಕೊಟ್ಟು ಮುಗಿಸು. ಯಪ್ಪ 7-8 ಜೋಡಿ ಬಂದಾವ. ನಮ್ಮ ಹೊಲ್ದಾಗ ಗುಡಾರ ಹಾಕ್ಯಾರ. ಎಲ್ಲಾ ಕೊಡು. 1 ಕಿಲೋ ಅಂತಿಲ್ಲ, 1,000 ರೂಪಾಯಿ ಕೊಡು. ಅದೇನೋ ಅಂತ ತಂದು ಕೊಡ್ತೀನಿ. ಚಾ ಪಾನಿ ಅಟ್ಟೆ ಅಲ್ಲ, ಅವ್ರ ಊಟಕ್ಕೆ ಬೇಡ್ಯಾರ ಅಣ್ಣ. 1,000 ರೂಪಾಯ? ಅಲ್ಲ ಮಗನ ದಾನ ಸುರ್ಕರ್ಣ. 100 ರೂಪಾಯಿ ಕೊಡ್ತೇನಿ, ತಂದು ಕೊಡು. ಅಷ್ಟ್ರಾಗ ಮುಗಿಸ್ಕೊ ನಾ ಮಕ್ಕಳಿಗೆ. 100 ರೂಪಾಯಿ ಯಾಕೆ ಕೊಡ್ತೀಳ? ಕೊಟ್ಟು ಕೊಡ್ಲಾರಂಗ ಅವ್ರಿಗೆ ಹೇಳ್ತೀನಿ. ನಮ್ಮ ಅಪ್ಪ ಯಾಕೋ ಕೊಡೋದಿಲ್ಲ ಅನ್ನತಾನಂತೆ. ನಿನ್ನ ಮರ್ಯಾದನ ಸ್ವಲ್ಪ ಕಮ್ಮಿ ಆಗುತ್ತೆ, ನನಗೇನಾಗುದ? ಮರ್ಯಾದೆ ಕಮ್ಮಿ ಆದ್ರೆ ನಡೀತೈತಲೆ, ಆದ್ರ ನಮ್ಮ ಕಿಸೆ ಖಾಲಿ ಆಗಬಾರ್ದು. ಇದು ಯಾವಾಗ್ಲೂ ತುಂಬಿಕೊಂಡೇ ಇರಬೇಕು. ಚಲೋದಿ ತಗೋ ಮರ. ಸಾಯ್ತಾರ ಮಕ್ಕಳು, ದುಡಿದಿಲ್ಲ ಮಕ್ಕಳು ಇವ್ರು. ಸಕ್ಕರೆ, ಚಾಪುಡಿ, ಜ್ವಾಳ, ಗೋಧಿ ಅಂತೇಳಿ. ಹಿಂಗೈತ್ ನೋಡಪ್ಪ ನಮ್ ತೋಟ ಪಟ್ಟಿ. ಏನ್ ಮಾಡುದು, ಎಷ್ಟು ದುಡಿದ್ರು ಮನ್ಸಿಗೆ ನೆಮ್ಮದಿನೇ ಇಲ್ಲ. ದೊಡ್ಡ ಮಾವಾಗ ನೀವು ಎದ್ರ ಮಾತಾಡ್ತೀರಿ, ಅದಕ್ಕ ನಿಮ್ಗೆ ನೆಮ್ಮದಿ ಇರ್ಲಾರ್ದಂಗ ಆಗೈತ. ಇದೇ ಮಾತಾಡ್ತೀವಿ ಮರೇ. ಅದೇನೋ ಆತಾರಲ್ಲ, ಇದ್ಕಿದ್ದಂಗ ಮಾತಾಡೋದು ಎದ್ದು ಬಂದು ಎದಿಗ್ ಹೋಗಿರತ್ತ. ಹಂಗಾಗೈತ್ ನಮ್ಮ ಪಾಳೆ. ನೀವಿಬ್ರು ಗಂಡ ಅಂತ ಮಾತಾಡಿದ್ದ ಮಾವನ ಮುಂದೆ ಹಾಕಿ ಹೇಳ್ತಾರೆ ಹೋಗಿ. ಮೊದ್ಲೇ BP ಕ್ಯಾಂಡಿಡೇಟ್ ಅದ. ಅದಕ್ಕ ಮರೇ ನಾವೇನು ಬಾಯ್ ತಲೆ ಕೆಡಿಸ್ಕೊಳ್ಳಲ್ಲ. ಅವನೇ ಯಾಕೆ ಒದರ್ತಾನ ತಾನು ಸುಮ್ಮಕ್ಕನ. ಸಾಕಾಗಿತ್ತು ಅವ್ನ ಸಂಬಂಧ ನಮ್ಗೆ. ಚಂದ್ರ ಹೊಲ್ದಾಗ ಇನ್ನೂ ಸಾಕಷ್ಟು ಗಾಡಿ ಐತಿ, ಆಗಲೇ ಕುರಿ ಬಿಡಿಸ್ಬಿಟ್ಟಿಯಲ್ಲೋ ಯಪ್ಪ. ಯಪ್ಪ ಗಡ್ಡಿ ಎಲ್ಲ ತಂದು ಇಲ್ಲಿ ಒಳೆ ಹಾಕೈತಿ. ಏನಾದ್ ಕುರಿ ಮೇಯ್ದ್ರೆ ಏನೈತೆ ಅದ್ರಾಗ? ಅದಾವ ನೋಡು, ಇನ್ನೂ ಒಂದೊಂದು ಗಡ್ಡೆ ಅದಾವ ನೋಡ್ರಿ. ಹಿಂಗ್ಯಾಕ್ ಮಾಡಾಕತ್ತೀರಿ? ಅವೆಲ್ಲ ಸತ್ತವಳ. ಒಟ್ಟು ನಿನ್ಗಾಗ್ರತ್ ಬಡ್ಕೊಂಡ್ರೆ ಹೆಂಗ? ಪಾಪ ಅವು ಮೂಕ ಪ್ರಾಣಿಗಳು ಅದಾವ, ಅವು ತಿಂದ್ ಬಿಡು. ಏನು ಮೂಕ ಪ್ರಾಣಿಲೇ ಯಪ್ಪ. ಹಿಂಗ ಬಂದವ್ರನ್ನೆಲ್ಲ ಹೊಲ್ದಾಗ ಹೊಗಸ್ಕೊಂತ ನಿಂತ ಬಿಡು. ನಾಳೆ ಜೋಳನ ಬರೋದಿಲ್ಲ, ಗೋಧಿನ ಬರೋದಿಲ್ಲ, 1 ಪಾಕೆಟ್ ಉಳ್ಳಾಗಡ್ಡಿನೂ ಬರೋದಿಲ್ಲ. ಅವಾಗೇನು ಮಾಡವ? ಹೆಂಗಾರ ಹಿರಿ ಮನುಷ್ಯ ಅದೇವ್ ಮರೆಯ. ಅಲ್ಲ ಮುದ್ದಮ್ ಹೊಲ್ದಾಗ ಕುರಿ ಕುಂದಿರ್ಸ್ತಾರೆ, ಹೋಗಿಸ್ಬೇಡ ಅಂತ ಹೇಳ್ತಿಲ್ಲ. ಕುಂಡ್ರಸ್ಪ, ಹೊಲ್ದಾಗ ಕುರಿ ಕುಂಡ್ರಸ್. ಏನು ಹುಟ್ಟಿದಿರ್ಲಿ ನಾನು ಹೊಟ್ಯಾಗ. ಆ ಮಗನು ನನ್ನ ಮಾತು ಕೇಳುವಲ್ಲ, ನೀನು ನನ್ನ ಮಾತು ಕೇಳುವಲ್ಲಿ. ಆ ಹೆಂಡ್ರ ಮಾತು ಕೇಳಾಕತ್ತಿರ್ಲಿ, ನನ್ನ ಮಾತು ಕೇಳಬೇಡ್ರಿ. ಹೆಂಡ್ರ ಮಾತು ಕೇಳ್ರಿ ಮಕ್ಕಳ, ಕೇಳ್ರಿ. ನಿಮ್ಮನ್ನು ಕೇಳ್ರಿ, ನಿಮ್ಮವ್ರು ನಿಮ್ಮನ್ನ ಹೇಳ್ತೇನೆ. ನಿಮ್ಮನ್ನ ನನ್ನ ಮಕ್ಕಳ ತಲೆ ತುಂಬಿ ಈ ಮನಿನ ಬ್ಯಾರೆ ಮಾಡಾಕತ್ತಿ. ಹಂಗೇನಾರ ನನ್ನ ಮಕ್ಕಳು ನನ್ನಿಂದ ದೂರ ಮಾಡಿದ್ದ ಖರೆ ಆತು ಅಂತಂದ್ರ ಖಾಯಂ ನೀವು ನಿಮ್ಮ ತಾಯಿಯವ್ರ ಮನ್ಯಾಗ ಇರಬೇಕಾಗತ್ತ. ಹೇಳ್ಕೊರಿ ಮಾವರ. ಬಂದವ್ರ ಮುಂದ ವಾದವ್ರ ಮುಂದ ಚೀತು ಅಂತ ಹುಗುಳ್ ಮಾತಾಡ್ತೀರಿ, ನಮಗೂ ಆಸೆ ಆಗೋದಿಲ್ಲನ್ರಿ ಮಾವರ.
ಎಲ್ಲರೇ ಹೋಗ್ಬೇಕಂದ್ರ ಬರ್ಬೇಕಂದ್ರ ನಿಮ್ ಕೇಳೇ ಹೋಗ್ಬೇಕ್ರಿ. ಅಷ್ಟು ನಮ್ಗೆ ಸ್ವತಃ ಇಲ್ಲೇನ್ರಿ? ಯಾಕೋ ನಿಮ್ಮ ಬ್ಯಾಳಿ ಬೇಯ್ಬಲ್ದು ಅಂತ ಕಾಣಕತ್ತಲ್ಲ. ನಿಮ್ಮ ಗಂಡುಗಳು ಕಿವಿ ತುಂಬಾಕತ್ತೀರ ಅದಕ್ಕ ಅವ್ ನನ್ನ ಹತ್ರ ಬಂದು ಒದರ್ಕೊಂತಾವ್. ಮಾವ ನೀ ಏನು ನೀನ್ ಲೆವೆಲ್ ಏನು ಮನ್ಯಾಗ ನಿನಗೆ ಈ ನಮ್ನಿ ಕಿರಿಕಿರಿ ಕೊಡಕತ್ತಾರ? ನಾ ಇಷ್ಟದೇನಂತಾನೆ ಇವ್ರು ಇಲ್ಲಿಗೆ ಅದಾರ. ನಾ ಏನಾರ ಇವ್ರನ್ನ ಇಷ್ಟೊತ್ತಿಗೆ ಸೈಲಿ ಬಿಟ್ಟಿದ್ನಿ ಅಂದ್ರ ನನ್ನ ಫೋಟೋ ಗ್ವಾಡಿ ಮ್ಯಾಲೆ ಬಂದರ್ ಮುಂದ ಅದರ ಮುಂದ ನಮ್ದು ಮರ್ಯಾದೆ ತೆಗಿತ್ರಿ, ನಿಮ್ದು ಮರ್ಯಾದೆ ತಕ್ಕೊಂತೀರಿ. ಅಲ್ಲ ನಾವ್ ಯಾವಾಗ ಅಂದೀವಿ ನಿಮ್ಗ ಹಂಗತ್ತೆ? ನನ್ನ ಮುಂದೆ ಅಂದಿರ್ಲಿಕ್ಕಂದ್ರೂ ನಿಮ್ಮ ಗಂಡುಗಳು ಮುಂದೆ ಅಂದಿರ್ತೀರಿ, ಇಲ್ಲ ನಿಮ್ ಮನಸ್ಸಿನಾಗ ಅನ್ಕೊಂಡಿರ್ತೀರಿ. ನೋಡ, ನೀವ್ ಈ ಮನೆಗಿಂದ ಹೋಗೋದ ಖರೆ ಆತಂದ್ರ ಈ ಮನೆಗಿಂದ ನಿಮಗ್ ಏನೇನು ಸಿಗುದಿಲ್ಲ, ಏನೇನು ಇಲ್ಲ ಅಂದ್ಯ. ನಾವೇನು ಈ ಮನೆ ಏನು ಆಸೆ ಪಟ್ಟಿಲ್ಲ. ನೋಡಿದೇನೆ ಮದುವೆ ಆದ್ರೆ ಏನಾಕತಿ ಅನ್ನೋದು. ನನ್ನ ಮಕ್ಕಳು ಹೆಂಡ್ರ ಕೈಗೊಂಬೆ ಆಗ್ಬಿಟ್ಟ. ದೊಡ್ಡ ಹುಡುಗ, ನೀ ಏನಾರ ನಾ ಹೇಳ್ದಂಗೆ ಕೇಳ್ಕೊಂಡು ಹೋದಿ ಅಂದ್ರ ಈ ಆಸ್ತಿ ಎಲ್ಲ ನಿಂದ ಮಾವ ಇವ್ರೆಲ್ಲ ಕೈ ಬಿಟ್ರು ನಿಮ್ ಮಳೆಯಾಗಿ ನಾನೇನು ಕೈ ಬಿಡಂಗಿಲ್ಲ. ಅವ್ವ ಮಾವು ಬಂದಾನ. ಬಾ ಮಾವ, ಅಲ್ಲೇ ನಿಂತ್ಕೊಂಡಿಯಲ್ಲ. ಜ್ಯೋತಿ, ನಾನ್ ನೋಡಿ ನಾಚ್ಕೊಂಡು ಒಳ ಹೋಗ್ಯತ್ ನಾ ಮಾಡಿದ್ರ ನೀನ ಬಾ ಅಂದ್ ಕರಿಯಾಕತ್ತಿಲ್ಲ. ಎಷ್ಟೇ ಆದ್ರೂ ಸಾದ್ರ ಮಾವ ಅದಿ, ನಾಳೆ ನನ್ ಮದ್ವೆ ಆಗವದಿ, ಕರಿಬಾರ್ದೇನ್ ಮಾವ? ಮಾವ ಸೊಸಿ ಪ್ರೀತಿ ಕಡಿತಕ್ಕ ಹೆಂಗ ಹೊಳದ್ರ ಆದಷ್ಟು ಲಗು ನೀ ನಮ್ಮ ಮನೆ ಸೊಸಿ ಹಾಕಿ ನಾನು ಹೆಂಡತಿ ಬರ್ತಿ. ಎಲ್ದಾರ ಅತ್ತಿ ಮಾವ? ಯಾರು ನನ್ ತಮ್ಮಂದನ? ನೀ ಇಷ್ಟ ಖುಷಿಯಾಗಿ ಕರೆಕತ್ತಾಳ ಅವನ್ನ? ಅವ್ವ ಒಳಗದಾಳ, ಅಪ್ಪ ಎಲ್ಲೇ ಹೊರಗ್ ಹೋಗ್ಯಾನ ಅನಿಸ್ತದ. ಕೈ ಚಿಲ್ತಾ ಮಾವ? ಬಿಸಿಲಾಗ ಬಂದಿನಿ, ನೀರದು ಕೊಡೋದಿಲ್ಲನಾ? ನನ್ ತಮ್ಮ ಬಂದನ? ಏಯ್, ಯಾರಿಗ್ ಮಾವ ಅನ್ಬೇಕು, ಯಾರಿಗ್ ಹೆಂಗ್ ಮಾತಾಡ್ಬೇಕಂತ ನಿಂಗೆ ಗೊತ್ತಾಗಲ್ಲ ನಿಂಗೆ? ಅವ್ವ ನಾ ಏನ್ ತಪ್ಪ ಮಾಡೀನಿ? ಮಾವಗ್ ಮಾವನೇ ಅಂದಿನಿ. ಹಾದ್ಗೋದವ್ರಿಗೆಲ್ಲ ಮಾವ ಅಂದ್ರ ಸಲಗಿ ಕೊಟ್ಟಾಗ ಆಕೈತಿ. ಯಾಕತಿ ಹುಡುಗಾಟ ಒಳಗ್ ಮಾತಾಡಕತ್ತೀವೋ ಏನ್ ಸಿಟಿಗೇರ್ ಮಾತಾಡಕತ್ತೀವೋ ಒಂದು ಗೊತ್ತಾಗಲ್ದಲ್ಲ. ಮಾವ ಅವ್ವ ಹಂಗ ಹೇಳಕ್ಕಿ ಯಾವಾಗ್ಲೂ ಸಿಟಿಕ್ ಮಾಡ್ತಿರ್ತಾ. ಹಳ್ಯಾಗ ಹುಡುಗಾಟ ಮಾಡ್ಲಾರ ಮತ್ತಾರ ಹುಡುಗಾಟ ಮಾಡ್ಬೇಕು? ಇದು ಮಾವ ಎಲ್ಲಿಗೇನತ್ತಿ ಕಾಣಲಿಗನಲ್ಲ? ನಿಮ್ಮ ಮಾವ ಬಂದಾಗ ಕೇಳ. ಹೇ ಬಾರ. ಮಾವ್ ಮನಿತನ ಬಂದನ್, ಹಂಗ್ಯಾಕ್ ಮಾತಾಡ್ತಿ ಅವಂಗ? ಜ್ಯೋತಿ, ನನ್ ತಮ್ಮ ಅಷ್ಟ ನಿಂಗ್ ಮಾವ, ಆದ್ ಬಿದಿಗೆ ಹೋಗೋರಲ್ಲ. ಅಪ್ಪನ ತಂಗಿ ಮಗ ಅದನ, ಮಾವ ಆಗುದಿಲ್ಲೇನ? ಅವ ಬಂದ ನನಗ ಬುದ್ಧಿ ಹೇಳಂಗದೇನೆ. ಸೋಮ್ ಕುಂದರ್ತ ಏನಂತೀನಿ? ನಿನ್ನ ಸಮನ್ ಸಾಕಾಗ್ಯ. ಬಂದಿ ಮಾತಾಡಿದ್ದು ಆಯ್ತು, ಹೆಂಗ್ ಬಂದಿಯಲ್ಲ ಹಂಗ ಹೋಗ್ಬೇಕ. ಅಲ್ಲತಿ ಮಾವನ್ ಮಾರಿ ನಿನ್ನ ಮಾರಿ ನೋಡಿ ಬಾಳ ಸಾಕು. ಇದ್ದು ಮಾತಾಡ್ಸೊಂಡ್ ಹೋಗ್ಬೇಕಂದ್ರ ಏನಿದೆ ನಿನ್ ಮಾತ? ನೋಡಪ್ಪ, ನಿಮ್ ಮಾವೆಲ್ಲರ ದಾರೆ ಸಿಗ್ತಾನ, ಅಲ್ಲೇ ಮಾತಾಡ್ಸ್ಕೊಂಡ್ ಹೋಗು. ಇವತ್ತ ಮಾವನ್ ಮಾತಾಡ್ಸ್ಬೇಕಂತಿ, ನಾಳೆ ಮಾವನ್ ಮಗಳನ್ನ ಮದ್ವಿ ಮಾಡ್ಕೋಬೇಕಂತ ಹೇಳ್ತಿ. ಅದ್ರಾಗ ಏನು ಸುಳ್ಳೈತಿ? ಜ್ಯೋತಿ ನನ್ ಹೆಂತೇನಲ್ಲ? ಇನ್ನ ಕನಸ್ ಕಾಣಕತ್ತೇನೆ ಅಂತ ಕಮ್ಮನ ಹುಡುಗಿನ ನಿನ್ನಂತ ಕೊಡುದ? ಮನುಷ್ಯಾಗ ಸೌಕಾರಿಕೆ ಬರ್ತದ ಹೋಗ್ತದ. ಸೌಕಾರಿಕೆ ಬಂದ ಮ್ಯಾಗ ಸಂಬಂಧಗಳು ಮರಿಬಾರ್ದು. ಯಾಕ ನಾವು ಸಣ್ಣೂರಿದ್ದಾಗ ನೀವು ಕೊಟ್ಟ ಮಾತ ಮರ್ತರೇನ? ನೋಡಪ್ಪ, ನಿನ್ಗ ನಿಮ್ ಮಾವ ಅಷ್ಟ ಸಂಬಂಧ, ನಾ ಸಂಬಂಧ ಅಲ್ಲ, ನನ್ನ ಮಗಳು ನಿಂಗ್ ಸಂಬಂಧ ಅಲ್ಲ. ಮಾವು ಮನಿ ತಕ ಬಂದ್ರ ಹಳೆಯ ಅಂತ ಮುದ್ದು ಮಾಡ್ತಾನೆ. ಅಲ್ಲಿದಲ್ಲಿ ಜ್ಯೋತಿ ಮಾವ ಅಂತ ಎಷ್ಟು ಹುಡುಗಾಟ್ಲೆ ಮಾತಾಡ್ತಾಳ. ಅವ್ರಿಗಿರೋ ಬುದ್ಧಿ ನಿನಗ್ಯಾಕ ಕಮ್ಮ ಮಾತಾಡ್ತಿ? ನನ್ನ ಮಗಳನ್ನ ನನ್ ತವ್ರ ಮನಿ ಕಡೆ ನನ್ ತಮ್ಮ ಕೊಡ್ಬೇಕಂತೇಳಿ ಕನಸ್ ಕಂಡಿನಿ. ನೀ ಎಲ್ಲಾರ ನನ್ ಮಗಳನ್ನ ನಿನ್ ಹೆಂಡತಿ ಅಂತ ಅನ್ಕೊಂಡ್ ಏನ್ರ ಕನಸ್ ಕಟ್ಕೊಂಡ್ ಬಂದಿದ್ರ ತಿಳಿಯಿಂದ ತೆಗದಾಕ. ಮದುವೆ ಅನ್ನೋದು ಮುಂದಿನ ಮಾತ, ಸಂಬಂಧ ಅನ್ನೋದು ಶಾಶ್ವತ. ನಾ ಸಂಬಂಧ ನೋಡಿ ಬಂದವ, ಹಿಂಗ್ ಮಾತಾಡ್ತಿರತ್ ನಂಗೆ ಗೊತ್ತಿದ್ದಿಲ್ಲ. ಮಾತಿನಿಂದ ಮನಿ ಕಟ್ಟಿದ್ರ ನನ್ ಮಗಳು ನಿನಗೇನು ಕನ್ಯಾದಾನ ಮಾಡ್ಕೊಡಂಗಿಲ್ಲ. ಇನ್ನು ನಡಿ. ಬೀಗರು ಬಿಜ್ರು ಅಂತ ನಿಮ್ನ ಹುಡ್ಕೊಂಡ್ ಬಂದಿದ್ದೆ. ನಿಮ್ ಮಾತಿಗೆ ನನ್ನ ಕಾಲ ನಿಂದ್ರಲು. ಬರ್ತೀನಿ.
ಯಾಕೆ ಒಲೆ ಯಾವ ಬಂದಿ? ಈಗ ಬಂದಿನಿ ಮಾಮ. ನಾನು ನಡೀತೀನಿ ಮಾವ. ಏನ ಈಗ ಬಂದಿನ ಅಂತ ಹೇಳ್ತಿ, ನಡೀತೀನಿ ಅಂತ ಹೇಳ್ತಿ? ನಡಿ ಒಳಗ. ಮಾವ ಅತ್ತಿ ಬಾಯಿ ಬಂದಂಗ ಮಾತಾಡಿದ್ಲು. ಸುಮ್ಮನೆ ಏನ್ ತಿಳ್ಕೊಂಡೆ ಯಾರಿಗೆ ಗೊತ್ತ. ನಾನು ನಡೀತೀನಿ ಮಾವ. ಆಕೆ ಹೆಂಗದ ಅಂತ ಗೊತ್ತಾತಿಲ್ಲ. ಬಾ. ಮಾವ ಮಣ್ಣಿನ ಬಂದಾನ, ಒಳಗ್ ಕರೆದ್ಬಿಟ್ಟು ಹೊಳಿ ಕಳ್ಸೋದವ. ಮಾವ ಇಕ್ಕಿದೇನು ತಪ್ಪಿಲ್ಲ. ಬರೋಣ ಕರ್ದಾಳ, ಖುಷಿಯಿಂದ ಮಾತಾಡ್ಯಾಳ. ಸ್ವಲ್ಪ ಯಾಕೋ ಅತ್ತಿನ ಹಂಗ್ ಮಾಡಿಲ್ಲ. ಅಪ್ಪ ಮಾವಾಗ ಇರು ಅಂದ್ರ ಅವ್ವನ್ ಮಾತ ಮನ್ಸಿಗೆ ಹಚ್ಕೊಂಡ್ ಹೊಂಟಾನ್ ನೋಡ. ಅಳೆಯ ನಮ್ದು ನಿಮ್ಮ ಅತ್ತಿದು ಚಿಂತೆ ಬಿಡು. ಈ ಹುಡುಗಿ ನೋಡ್ಯಾರ ಹೋಗುದು ಬರೋದು ಮಾಡ. ತಾಯಿ ಸತ್ರು ಸೋದರ ಮಾವ ಇರ್ಬೇಕಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ನಿನ್ನ ಭಾಳ ನೆನೆಸ್ತೀನಿ ಮಾವ. ಮತ್ತಿಕ್ಕಿನ್ ನನಗ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದು ಆ ನಂಬಿಕೆ ಮ್ಯಾಗ ಮಾವ ಅಂತೇಳಿ ಮಮಕಾರ ಇಟ್ಕೊಂಡು ಇಲ್ಲಿ ತಕ ಬರ್ತೀನಿ. ಏನ್ ಮಾಡ್ತೀನಿ ನೋಡು ಮಾವ, ನನ್ನ ಜೀವನ ದಂಡಿಗೆ ಹಚ್ಚೋದು ಬಿಡೋದು ಎಲ್ಲ ನಿನ್ನ ಕೈಯಾಗೈತಿ. ನನ್ನ ಮಗಳ ಯಾವಾಗಿದ್ರು ನಿನ್ನೆ ಹೇಳ್ತೀನಿ. ಏನಕ್ಕ ನಿನ್ನ ಮಗಳು ಇಷ್ಟ ಎತ್ತರ ಬೆಳೆದ್ ಬಿಟ್ಟಾಳ? ಏನ್ ನನಗ ಮದ್ವಿ ಮಾಡ್ಕೊಡ್ತೀಯ, ಮತ್ತೆ ಯಾರಿಗಾರ ಮಾಡ್ಕೊಡ್ತೀಯ? ಅಕ್ಕಿ ಹುಟ್ಟಿದ್ಮ್ಯಾಗ ತೊಟ್ಲಕ್ಕೆ ಹೆಸರಿಟ್ಟೈತಿ, ಹಂಗ್ ಮಾತಾಡ್ತಿ? ಹೌದ್ ಮಾವ, ನಾ ಹುಟ್ಟಿದ್ಮ್ಯಾಗ ತೊಟ್ಟಲ್ಕ್ ಹೆಸರಿಟ್ಟೈತಿ, ನಾ ಶಿವ ಮಾವನ್ ಹೆಂಡತಿ ಅಂತ. ಏನಕ್ಕ ಮಗಳು ಏನ್ ಕಲ್ಸಾಕತ್ತಿ ನೀನು? ಮದ್ವೆ ಆಗ ಅವ್ನ ಕಣ್ಣು ಮುಂದೆ ನಿಂತೀನಿ, ಅವನ ಹೆಸರು ಹೇಳಕತ್ತಾಳಲ್ಲ, ಅಂದ್ರೆ ಅವನ ಜೊತೆ ಬಿಗ್ತಾನ ಮಾಡ್ಬೇಕಂತ ಮಾಡ್ಯಾನ? ಜ್ಯೋತಿ, ಇನ್ನೊಮ್ಮ ಅವನ ಹೆಸರು ಏನ್ರ ಹೇಳಿದ್ರೆ ನಿನ್ ನಾಲ್ಗಿನ ಕತ್ತರಿಸ್ತೀನಿ. ಮದುವೆ ಆಗವ ಇವ, ಬರ್ದಿಟ್ಕೋ. ಅವ್ವ, ನೀವು ತೋರ್ಸಿನ ಹುಡ್ಗನ್ ಮದ್ವೆ ಆಗಕ್ಕ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಯಾರು ಬಿಡ್ತಾರ? ನಿನ್ನ ದರ ಹೇಳ್ಕೊಂಡು ಗುಡಿಯಾಗ ತಾಳಿ ಕಟ್ತೀನಿ, ಅವಾಗ ಯಾರು ಬರ್ತಾರ ನಾನು ನೋಡ್ತೀನಿ. ನಿಮ್ಮ ಅಪ್ಪ ಹೇಳ್ದಂಗ ನೀ ಏನ್ರ ಕೇಳಾಕತ್ತಿ ಅಂತಂದ್ರ ಚಂದ ಇರುದಿಲ್ಲ. ನೀವ್ ಹೇಳ್ದಂಗ್ ಕೇಳಿದ್ರೆ ಚಂದ ಇರ್ತೈತೇನ? ಮನಸ್ಸಿಲ್ಲಾರ ಮದ್ವಿ ಮಾಡ್ಕೊ ಅಂದೇನ? ಅಕ್ಕ, ವರ್ಷ 2 ವರ್ಷ ಒಳಗ ನಿನ್ನ ಮಗಳ ಬುದ್ಧಿ ಬಾಳ ಬದಲಾಗತ್ತೈತಿ. ಹಿಂಗ ಬದಲಾಗತ್ತಂದ್ರ ನಿನ್ನ ತಮ್ಮ ಆಗಿರುದಿಲ್ಲ. ಅದ್ ಹೆಂಗ ನನ್ನ ಕಣ್ ತಪ್ಪಿಸ ಅವ್ನ ಮದ್ವೆ ಹಾಕಲ್ಲ ಅಂತೇಳಿ ನಾನು ನೋಡ್ತೀನಿ. ನೀವ ಮಾತಾಡ್ರಿ, ನಾ ಅಪ್ಪನ ಜೊತೆ ಮಾತಾಡ್ತೀನಿ. ನೋಡ ಹೆಂಗ ಹೆಡ್ ಕಾರ್ಸ್ ಮಾತಾಡೋಕ್ಕಳ ಪಾಸ್ ಲಗಿ ಕೊಟ್ಟಿಯಕ್ಕ ನೀನು. ಸಲ್ಗಿ ಕೊಟ್ಟಿದ್ದ ದಾಡಲು ಅವ್ರ ಅಪ್ಪ, ಅದ್ ಹೆಂಗ ಅವ್ನ ಮದ್ವೆ ಹಾಕಲ್ಲ ಅಂತೇಳಿ ನಾನು ನೋಡ್ತೀನಿ. ನಿನ್ನ ಜೋಡಿ ಮಾತಾಡೋಕ್ಕಿಂತ ನಾನು ನಮ್ಮ ಅವನ ಜೋಡಿನ ಮಾತಾಡ್ತೀನಿ. ನಿಮ್ಮ ತಂಗಿ ಮಗಳಿಗೆ ಜೊತೆ ಏನ್ರ ಕೊಟ್ಟು ಮದ್ವಿ ಮಾಡಿದೆ ಅಂದ್ರ ಮುಂದೆ ಬಾಳ ಬಿರ್ಸಿಗೆ ಬೀಳ್ತೈತಿ. ಮಾವ ತೊಟ್ಟಲ್ದಾಗ ಹೆಸರಿಟ್ಟು ಬಿಟ್ಟೈತು, ಆಕಿಗೆ ಅವನೇ ಗಂಡ, ಅವಂಗ ಅವಳೇ ಹೆಂಡತಿ. ನಿನ್ನ ಬಗ್ಗೆ ನಾ ಏನು ವಿಚಾರ ಮಾಡಲ್ಲ ಮಾವ. ನಮ್ಮ ಅಕ್ಕನ ಮಗಳಾಕಿ, ಆಕಿನ ಹೆಂಗ ಪಡ್ಕೋಬೇಕಲ್ಲ ನಾ ಪಡ್ಕೋತೀನಿ. ಲೇ, ಮೊದಲ ಮನಸ್ಸು ಗೆದ್ದದ ಮುಖ್ಯ. ಆಕಿನ ಮನಸ್ಸಿನಾಗ ನೀ ಇಲ್ಲಲ್ಲೋ. ಅಕ್ಕಿ ಮನಸ್ಸಿನಾಗ ಅವನ್ ತೆಗದ, ಆ ಮನಸ್ಸಿನಾಗ ನಾ ಸೇರ್ಕೋದ್ ಎಷ್ಟೊತ್ತು ತೆಗದ ಮಾವ. ನನ್ನ ಮಗಳ ಮನಸ್ಸು ಕೊಟ್ಟಿದ್ದು ಒಬ್ಬಗ, ಅದು ಆ ಶಿವಂಗ. ಹಂಗ ಏನಾರ ನನ್ನ ತಲೆ ಕೆಡ್ತಂದ್ರ ಆ ಶಿವನ ಸಾಯ್ ಹೊಡೆದ ಈಕಿನ ನಾ ಮದ್ವಿ ಮಾಡ್ಕೋತೀನಿ. ನೋಡಾಕತ್ತಿ ನಿನ್ನ ತಮ್ಮ ಒಬ್ಬ ಮನುಷ್ಯರ ಲಕ್ಷಣ ಹೋಗದಾನ, ಹೆಂಗ ಮಾತಾಡೋದಂತ ಗೊತ್ತಾಗಲ್ಲ ಅವಂಗ. ನನ್ ತಮ್ಮ ಹೆಂಗ್ ಮಾತಾಡ್ಬೇಕು ಹಂಗ ಮಾತಾಡೋಣ. ನಿಮಗೆ ಹೆಂಗ್ ನಿನ್ ಹಳೆಯ ಕೊಡ್ಬೇಕಂತೇಳಿ ಆಸೆ ಐತಲ್ಲ, ಹಂಗ ನನಗೂ ನನ್ ತಮ್ಮ ಕೊಡ್ಬೇಕಂತೇಳಿ ಅಷ್ಟ ಆಸೆ ಐತಿ. ನನ್ನ ಹಳೆಯ ಗುಣವಂತದಾನ, ದುಡ್ಕೊಂತಿನವದಾನ. ನಿನ್ ತಮ್ಮ ಎದ್ರಾಗ ಸುದ್ದದಾನ. ನೀವೇನ್ರ ಮಾತಾಡ್ರಿ, ಅಕ್ಕಿ ನಂತರ ನನ್ ತಮ್ಮ ಕೊಟ್ಟ ಮದ್ವಿ ಮಾಡಾಕಿನ. ಬಾಳಿ ಬೆಳಗುವಂತ ಹುಡುಗಿನ ಬಾಳಿ ಹಾಳು ಮಾಡಕತ್ತಿ ಏನ್ ನೀನು? ಬಾಳೆ ಹಾಳು ಮಾಡಾಕತ್ತಿಲ್ಲ, ಆಕಿನ ಜೀವನ ಬಂಗಾರ ಮಾಡಾಕತ್ತೀನಿ. ನಿಮಗ ಈಗ ತಿಳಿಯಂಗಿಲ್ಲ, ಮುಂದೆ ತಿಳಿತೈತಲ್ಲ. ನೀನೇನ ಮಾತಾಡಿದ್ರು ನನ್ನ ಮಗಳು ಮಾತ್ರ ಅವ್ನ್ ಕೊಡಂಗಿಲ್ಲ. ನಾನು ನನ್ ತಮ್ಮ ತಗೊಂಡತನ ನಾನು ಬಿಡಂಗಿಲ್ರಿ. ಮುಂದ್ ಕೂತ ಮಗಳ ಬಾಳಿ ನೀನೇ ಹಾಳು ಮಾಡಕತ್ತಿ ಅಲ್ಲ. ಅದ ಗುಡಿಸ್ಲಿ ಮನಿ, ಆ ಮನಿಗೆ ನನ್ ಮಗಳ ಸಸಿ ಆಗೋಬೇಕಾ? ಆಗೋದಿಲ್ಲ. ಹೆಣ್ಣಿಗೆ ಹಠ ಇರಬಾರ್ದಂತ ಅದ್ರಾಗ ನೀ ಬದುಕಾಕತ್ತಿ ಅಲ್ಲ. ಮಾವ, ನೀರ್ ಕುಡಿ. ಇಲ್ಲಿ ಬಂದಿದ್ದ ತಪ್ಪು ಅನ್ಸಾಕತೈತಿ ನನಗ. ಅದ್ ಹಿಂಗ್ಯಾಕ್ ಮಾತಾಡಿದ್ದು? ಯಾರಿಗೂ ಹಂಗ್ ಮಾಡಲಕ್ಕಿ, ನಿನಗಿಟ್ಟ ಸಿಡುಕ್ ಮಾಡ್ತಾಳ. ಎದ್ರ ಸಂಬಂಧ ಸಿಟಕ್ ಮಾಡ್ತಾಳ? ಏನ್ ನಾ ನಿಮ್ ಮನಿಗ್ ಬರೋದಕ್ಕೋ? ಎದ್ರ ಸಂಬಂಧ ಗೊತ್ತಿಲ್ಲ ನನಗ. ನನಗೂ ಗೊತ್ತಿಲ್ಲ. ಅಲ್ಲಿದಲ್ಲಿ ಅವ್ರ ತಮ್ಮಂದ್ರ ಎಷ್ಟು ಜೀವ ಮಾಡ್ತಾಳ. ಅರ್ಥ ಆಯ್ತ.
ಅವ್ರ ತಮ್ಮನ ಮ್ಯಾಗ ಅಷ್ಟೇ ಜೀವ ಮಾಡ್ತಾಳ ಅಂದ್ರ ನಿನ್ನ ಅವಂಗ ಕೊಟ್ಟ ಮದುವೆ ಮಾಡ್ತಾಳ. ಆ ಕಡೆ ಕಳ್ಳ ಬಳ್ಳಿ ಹಿಡಿತಾಳ ಅಂದ್ರ ನಾವು ಹೊರಗಿನವ್ರಲ್ಲ. ಹಿಂಗ್ಯಾಕ್ ಮಾತಾಡ್ತಿ? ನಾವೇನದ ಅಂದೇವೇನ? ಮೊದಲ ನಿಮ್ಮ ಅಪ್ಪ ಬಾಯಿ ಸತ್ತಾವ, ಮನ್ಯಾಗ ನಡೀದ ನಿಮ್ಮ ಅವನ ಕಾರ್ಬಾರ. ಮತ್ ನಿಮ್ಮ ಅವ್ ಹೇಳ್ದಂಗೆ ಕೇಳಿ ನೀ ನಿಮ್ಮ ಅವನ ಮದುವೆ ಆದಂದ್ರ ನಾವು ಕಂಡ ಕನಸು ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗಲ್ಲ. ಮದುವೆ ಅಂತ ಆದ್ರ ನಿನ್ನ ಯಾಕೆ ಊರ್ದ ವಿಚಾರ ಮಾಡ್ತಿ? ಅದ ಕನಸು ಇಟ್ಕೊಂಡು ಇಲ್ಲಿ ತಕ ಬರ್ತೀನಿ. ನಾಳೆ ಈ ಮಾತು ಏನಾರ ಬದಲಾತಂದ್ರ, ನಾಳೆ ನೀ ಏನಾರ ಮತ್ತೊಬ್ಬನ ನಿಂತಾದೆ ಅಂದ್ರ ಅವತ್ತ ನಮಗ ನಿಮ್ಗ ಮಾರಿ. ನೀ ಎಲ್ಲಾರ ನಾನು ಬಿಟ್ಟು ಅವನ್ ಏನಾರ ಮದ್ವೆ ಆದಿ ಅಂದ್ರ ನನಗ್ ಬರ್ಬಾರ್ ಸಿಟ್ಟು ಬತ್ತಂದ್ರ ನಿಮ್ಮ ಅಪ್ಪನ ಕುತ್ತಿಗೆ ಇಚ್ಕೆ ಕೊಲ್ತೀನಿ. ಇಷ್ಟು ಕಟಕ್ ಮನಸ್ನ ನೀ ಅದಿ, ತಿಳಿದು ನಿನ್ ಹೆಂಗ್ ಮದುವೆ ಅಲ್ಲಿನ ಆಗ್ಬೇಕ? ಒಬ್ಬಾಕಿನ ಮಗಳದಿ, ಇದೆಲ್ಲಾ ಆಸ್ತಿ ಅವಂಗ್ ಬಡಿಬೇಕತ್ ಮಾಡಿ ಏನ? ಆಸ್ತಿ ಬೇಕಾದ್ರ ನೀನೇ ತಗೋ, ನಾ ಅಷ್ಟ ಅವನ ಆಸ್ತಿ ಅದೀನಿ. ನೀ ನನ್ನ ಆಸ್ತಿ ಆದೆ ಅಂದ್ರ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನನ್ನಂತೆ ಆಕೈತಿ. ಅಷ್ಟು ತಿಳಿಲಾರ್ದವ್ ಮಾಡಿ ನನ್ನ ಮಾವ. ನಾ ಶಿವ ಮಾವನ್ ಮದ್ವೆ ಆಗ್ಬೇಕಂತ ಮಾಡೀನಿ, ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ರ ಎಲ್ಲಾ ವ್ಯರ್ಥ. ಸುಮ್ಮ ತಾಳಿ ಕಟ್ತೀನಿ, ಕಣ್ಣು ಮುಚ್ಚಿಸ್ಕೊಂಡ್ ತಾಳಿ ಕಟ್ಕೋ. ನೀ ನನ್ ಕೊಳ್ಳಿಗ್ ತಾಳಿ ಕಟ್ಟಿದೆ ಅಂದ್ರ ಅದು ನನಗ್ ಉರ್ಲು ಬಿದ್ದಂಗ. ತಂಗಿ, ನಾನು ನಿಮ್ಮ ಒಂದೊಂದ್ ತರ ವಿಚಾರ ಮಾಡೋದಾಗೈತಿ. ಅಂದಂಗ ನಿನ್ನ ಮನದಾಗ ಏನೈತವ? ಯಾವ್ದ್ರ ಬಗ್ಗೆ ಕೇಳಕತ್ತೀಯಪ್ಪ? ಅದ ನಿನ್ನ ಮದುವೆ ವಿಚಾರ. ಅಪ್ಪ, ಶಿವ ಮಾಮನ್ ಬಿಟ್ರ ನನ್ ಮನಸ್ನಾಗ ಯಾರು ಇಲ್ಲಪ್ಪ. ನೀ ಒಬ್ಬಕ್ಕೆ ನಿನ್ನ ನಿರ್ಧಾರ ತಿಳಿಸಿದೇವ. ನಿನ್ನ ಮದುವೆ ಹೆಂಗ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಅವ್ವ, ಆ ಮಾವನ್ ಮದುವೆ ಆಗನಕತ್ತ. ತಿಳಿದು ನನ್ನ ಮಗಳನ್ನ ಬಾವಿ ನುಗ್ಸಾಕ ನಾನಂತ ಕಟುಕ ಮನುಷ್ಯನ ಅಲ್ವಾ? ಅಪ್ಪ, ನನ್ನ ಶಿವ ಮಾಮನ ದೂರ್ ಮಾಡ್ಬೇಡ್ರಪ್ಪ. ಅವ್ವ, ಅವ್ರ ತಮ್ಮ ಕೊಡ್ಬೇಕಂತ ಮಾವ, ನಂಗ್ ಮದುವೆ ಆಗಕ್ ಇಷ್ಟ ಇಲ್ಲ. ಕೊಡೋರ್ ಮನಸ್ಸ ಆ ಕಡೆ ಐತೆ ಅಂದ್ರ ಆಗೋರ್ ನಾವ್ ಎಷ್ಟು ಒದ್ದಾಡಿದ್ರೆ ಏನೈತೆ? ಭಾಷೆಂಗ್ ಬಲ ಎಲ್ಲಿ ಕೂಡಿ ಬರ್ತದ, ಅಲ್ಲಿ ಮದುವೆ ಆಗೋದಿಲ್ಲ. ನನಗ ನಿನ್ ಮದುವೆ ಆಗ್ಬೇಕನ್ನೋದ್ ಬಾಳ ಆಸೆ ಐತಿ. ನಿನ್ನ ಆಸೆ, ನನ್ನ ಆಸೆ, ನಿಮ್ಮ ಅಪ್ಪನ ಆಸೆ ಇಲ್ಲಿ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಕಾರ್ಬಾರ್ ಇರೋದಿಲ್ಲ ನಿಮ್ಮ ಅವ್ವ ಅಂದ, ಮತ್ ನಿಮ್ಮ ಅವ್ವ ಅಂದಂಗ ಆಗೋದಿಲ್ಲ. ನಮ್ಮವ್ವ ಹಂಗೇನ್ರ ಮಾಡಕತ್ಲಂದ್ರ ನಾ ನಿನ್ ಜೊತೆನೆ ಬರ್ತೀನಿ. ಹುಚ್ಚಿ, ನಿಮ್ಮ ಅವ್ವ ಹಂಗ ಮಾಡತ್ತಾಳ. ಸಂಬಂಧೊಳಗ ನಾವು ನೀವು ಸಂಬಂಧಕ್ಕೆ ಆದ್ರ ಶ್ರೀಮಂತರೊಳಗ ಅವರ ಹೆಚ್ಚು. ನಂಗೆ ಯಾವ ಶ್ರೀಮಂತಿಕೆನೂ ಬೇಡ, ನೀ ಬೇಕ. ನೀ ನನ್ನ ಮ್ಯಾಜುವಾದಿ, ನಾ ನಿನ್ನ ಮ್ಯಾಜುವಾದಿ. ಹೆಂಗಾದಂಗ ಆಗತ್ತ? ಹಿಂಗಂದ್ರ ಹೆಂಗ? ನೀ ಏನು ತಲೆ ಕೆಡ್ಸೋದಿಲ್ಲೇನ? ನೀ ಯಾವ್ದು ವಿಚಾರ ಮಾಡಕ್ ಹೋಗ್ಬೇಡ. ನನ್ನ ನಿನ್ನ ಮನಸ್ಸು ಈಕಿನ ಕೈ ಹಿಡಿಬೇಕಾಗಿದ್ದು, ಈಕಿನ ಜೊತೆ ಬಾಳೆ ಮಾಡ್ಬೇಕಾಗಿದ್ದು ನನ್ ತಮ್ಮ, ನೀನಲ್ಲ. ಅಕ್ಕ, ಮಾವ, ಅವನು ಬಂದಾನ, ನಾನು ಬಂದೀನಿ. ಕಡ್ಡಿ ಮುರ್ದಂಗ ಹೇಳ್ಬೇಡ್ರಿ. ಆಕಿ ಅವನ್ ಹೆಂತ್ಯೋ ಏನ ನನ್ ಹೆಂತ್ಯೋ? ನನ್ನ ಮಗಳು ಯಾವಾಗಿದ್ರು ನಮ್ಮ ಶಿವನ್ ಹೆಂಡ್ತಿನ. ಅವ್ನ್ ಕೊಟ್ರೆ ಏನ್ ಸುಖ ಕಾಣ್ತಾಳಕಿ, ನನ್ ತಮ್ಮ ಕೊಟ್ರೇನು ಚೆನ್ನಾಗಿ ಜೀವನಾರ ಮಾಡ್ತಾಳ. ಹಂಗಾದ್ರ ಆಕಿನ ಕೇಳಲ್ಲ. ತಂಗಿ, ನಿನಗೆ ಯಾರಿಷ್ಟವ? ನನ್ನ ಮಗಳ ಸುಖನ ನನಗ್ ಮುಖ್ಯ. ಮಗಳು ಅವ್ನ್ ಕೊಟ್ಟ, ಇದೆಲ್ಲಾ ಆಸ್ತಿ ಅವ್ನ್ ಹಚ್ಬೇಕತ್ ಮಾಡ್ಯಾನ. ಏನೇನು ಆಸೆ ಹಚ್ಚಿದಕ್ಕ ನನಗ? ಮಾವ, ಯಾ ಆಸ್ತಿ ಆಸೆ ಸಲುವಾಗಿ ನಾ ಜೊತಿನ ಮದುವೆ ಹಾಕಿ ನಂದಿಲ್ಲ. ಹುಟ್ಟದಾಗ ಹಾಕಿ ನಾನು ಹೆಂತ ತಿಳ್ಕೊಂಡ್ಬಿಟ್ಟೀನಿ. ಆಸ್ತಿ ಬೇಕಾದ್ರೆ ಯಾರಿಗೆ ಬೇಕು ಅವ್ರಿಗೆ ಕೊಡು, ಆದ್ರ ನನ್ನ ಆಸ್ತಿ ಹಾಕಿ ನಮ್ಮವ. ನನಗೇನು ಗಂಡಸ ಮಕ್ಕಳಿಲ್ಲ, ಇದಕ್ಕೆ ಬೇಕು ಹೆಣ್ಮಕ್ಳ. ಆಸ್ತಿ ಬೇಕಾದ್ರೆ ನೀ ತಗೋ, ಆದ್ರ ನನ್ನ ಮಗಳ ತಂಡಕ್ಕೆ ಮಾತ್ರ ಬರಬೇಡ. ಅಂದಷ್ಟು ಯಾವ್ದು ಸರಳ ಇಲ್ರಿ. ನನ್ ತಮ್ಮನ ಹೆಸರು ಹಚ್ಚಿರಲ್ಲ ಆಸ್ತಿ ನೋಡುನು. ಅವಾಗ ಗೊತ್ತಾಕೈತಿ ಮಗಳು ನಿಮ್ಮ ಆಸ್ತಿಯೋ ಏನ್ ಹಳ್ಯಾನ ನಿಮ್ಮ ಆಸ್ತಿಯೋ ಅಂತ. ಮಾವ, ಆಸೆ ಪಡೋ ಮನುಷ್ಯನ ಅಲ್ಲ, ಯಾಕೋ ಆಸ್ತಿಗೆ ಆಸೆ ಪಟ್ಟಾರ. ಹಚ್ಚಿಬಿಡು, ಆದ್ರ ಇಕ್ಕಿ ಮಾತ್ರ ಹಳೆಯ ಮಗಳು ಕರ್ಕೊಂಡು ಹೋಗ್ಬಿಡು. ಆಸ್ತಿ ಸಲುವಾಗಿ ನನ್ನ ಮಗಳನ್ನ ನೀನು ಕೊಡ್ಬೇಕಾ? ಹೌದ್ ನೋಡ್ ಮಾವ, ಇದ್ದಿದ್ ಹೇಳ್ಬೇಕಂದ್ರ ಆಸ್ತಿ ಸಂಬಂಧ ನಿನ್ನ ಮಗಳನ್ನ ನಾ ಮದ್ವೆ ಹಾಕಣ ಅಂತ ಹೇಳಿದ್ದೆ. ನೋಡ್, ಆಸ್ತಿಗೆ ಆಸೆ ಪಟ್ಟವ ಇವ, ನನ್ನ ಮಗಳಿಗೆ ಆಸೆ ಪಟ್ಟವ ಅವ.
ಅದೇನಾರ ಆಗ್ಲ್ರಿ, ಆಸ್ತಿ ಒಂದ್ ತವ್ರ ಮನೆ ಹೆಸರ್ಲೆ ಆಗ್ಲಿ. ನೋಡ, ಹೆಣ್ಣು ಹಣ್ಣು ಮಣ್ಣು ನಾವು ಯಾವತ್ತೂ ಆಸೆ ಪಡಬಾರ್ದು, ಅವು ತಾಮಾಗೆ ಒಲ್ದು ಬರ್ಬೇಕು. ಅಂದಟ್ ಯಾವ್ದು ಸರಳ ಇಲ್ಲ. ನನ್ ಮಗಳ ನನ್ ತಮ್ಮ ಕೊಟ್ಟು ಮದ್ವಿ ಮಾಡ್ಲಿಕ್ಕಂದ್ರೆ ಏನಾತ? ಆಸ್ತಿ ಮಾತ್ರ ನನ್ನ ತವ್ರ ಮನೆಗೆ ಹಾಕ್ಬೇಕಾ? ಬಾತಮ್ಮ.